Welcome back, students, to this session. In this session we are going to assemble the screw jack, and then we are going to also learn how to create all the subcomponents of a screw jack. For that you need to open a assembly workbench like this. So now we have opened a assembly. It is still opening. Yeah, now we have got our assembly workbench open. Here you need to click this insert component menu option, and then you have to navigate to your folder where you have stored all the subcomponents of screw jack. So here I have opened the screw jack folder, and here I have got all the components of my screw jack. Here I will drag and drop each and every component which are needed for the assembly of the screw jack into this place. So first of all you need to move your cursor. So I will first move the body part here. So I will have to place my mouse cursor here, and then press the left button like this and hold it. Then move your mouse, and when you come to this workbench, there you have to release your left mouse button. Now the body part will be inserted here. It might take some time based on so it has inserted here now. So now we will study how to model this. As you can see, this is simple revolve part. It is simple revolved part. So here it is made up of a section, and then it is revolved about this Z axis. So let us see how it is modeled, how it is created. This is called as body of the screw jack. Let us double click it. Okay, before that you have to save this assembly. Yes, so we will save it as screw jack LMS assembly. Save it. Okay, yeah, let us overwrite it. So now it is saving now. ಸೊ ಈಗ ಏನಾಗಿದೆ, ಈ ಅಸೆಂಬ್ಲಿ ಸೇವ್ ಆಗಿದೆ ನೋಡಿ. ಈಗ ಓಪನ್ ಆಗಿದೆ. ಈಗ ನಾನು ಇದರ ಮೇಲೆ ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ಏನಾಗಿದೆ, ಇದು ಈ ಬಾಡಿ ಇದೆಯಲ್ಲ, ಇದು ಅದರ ಪಾರ್ಟ್ ವರ್ಕ್ ಬೆಂಚಲ್ಲಿ ಓಪನ್ ಆಗಿದೆ ನೋಡಿ. ಇಲ್ಲಿ ನೋಡಿದಾಗ ಗೊತ್ತಾಗುತ್ತೆ, ಇದು ಇದರ ಹಿಸ್ಟ್ರಿ ಟ್ರೀ ಅಂತ ಕರೀತಾರೆ. ಈ ಪಾರ್ಟ್ ವರ್ಕ್ ಬೆಂಚನ್ನು ನಾವು ಏನೇನು ಟೂಲ್ಸ್ಗಳನ್ನ ಯೂಸ್ ಮಾಡಿ ಕ್ರಿಯೇಟ್ ಮಾಡಿದ್ದೀವಿ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದ್ದೀವಿ. ಸೊ ಇಲ್ಲಿ ನೋಡಿದ ಹಾಗೆ ನೀವು ಕೇವಲ ನಾವು ನೋಡಿ ಈ ಪ್ರೊಫೈಲನ್ನು ಹಾಕಿದ್ದೇವೆ, ಆಮೇಲೆ ಅದನ್ನು ರಿವಾಲ್ವ್ ಮಾಡಿದ್ದೇವೆ ಅಷ್ಟೇ. ಸೊ ಈಗ ನೋಡೋಣ ಈ ಸ್ಕೆಚ್ ಯಾವ ಥರ ಇದೆ ಅಂತ, ಈ ಪ್ರೊಫೈಲ್ ಯಾವ ಥರ ಇದೆ ನೋಡೋಣ. ನೋಡಿ ಇಲ್ಲಿ ಪ್ರೊಫೈಲ್ ಇದೆ, ನಿಮ್ಗೆ ತೋರಿಸ್ತಾ ಇದ್ದೀವಿ. ಸೊ ನಾವು ಈ ಇನ್ನೊಂದು ಇದೆ, ಇದನ್ನು let us remove this part. ಸೊ ಓಕೆ, ಈ ಥರ ಇದೆ ನೋಡಿ. ಇಲ್ಲೊಂದು ಪ್ರೊಫೈಲ್ ಇದೆ ಅಲ್ವಾ. ಸೊ ಈ ಪ್ರೊಫೈಲು ನಡುವೆ ಡಿಸ್ಟೆನ್ಸ್ ಕೊಟ್ಟಿದ್ದಾನೆ 50 ಇದೆ, 10 ಇದರದ್ದು ಡಿಸ್ಟೆನ್ಸ್ ಇದೆ. ಸೊ ಪ್ರತಿಯೊಂದು ಡಿಸ್ಟೆನ್ಸ್ ಕೂಡ ಅವರು ಕೊಟ್ಟಿದ್ದಾರೆ. ನಾನು ಈ ಲೈನನ್ನು ಯಾವ ಥರ ಹಾಕಿದೆ ಅಂತಂದರೆ, ಆಫ್ಸೆಟ್ ಕಮಾಂಡ್ ಇದೆ ನೋಡಿ, ಈ ಆಫ್ಸೆಟ್ ಕಮಾಂಡ್ನ ಯೂಸ್ ಮಾಡಿಕೊಂಡು ಈ ಲೈನನ್ನು ಹಾಕಿದ್ದೀನಿ. ಫಸ್ಟು ನಾನು ಈ ಲೈನನ್ನು ಹಾಕಿದ್ದಾದಮೇಲೆ ಈ ಲೈನನ್ನು ಆಫ್ಸೆಟ್ ಕಮಾಂಡ್ ಯೂಸ್ ಮಾಡ್ಕೊಂಡು ಹಾಕಿದ್ದೇನೆ. ಆಫ್ಸೆಟ್ ಎಷ್ಟು ಅಂದರೆ 10 mm ಇಲ್ಲಿ ಕೊಟ್ಟಿದ್ದಾನೆ. ಆಮೇಲೆ ನಾನೇನು ಮಾಡಿದೆ ನೋಡಿ, ಇಲ್ಲಿ ಇದನ್ನು ಮತ್ತು ಈ ಪಾಯಿಂಟ್ನ ನಾನೇನು ಮಾಡಿದ್ದೇನೆ, ಫಿಲೆಟ್ ಮಾಡಿದ್ದೇನೆ. ಸೊ ಇದನ್ನಂತೂ ಫಿಲೆಟ್ ಮಾಡಿದ್ದೇನೆ. ಆ ಫಿಲೆಟ್ ರೇಡಿಯಸ್ ಎಷ್ಟು ಅಂತ ಕೂಡ ನಾವು ನೋಡ್ಬೋದು. ಸ್ವಲ್ಪ ಚಿಕ್ಕದು ಮಾಡ್ಕೊಳ್ಳೋಣ, ಮೂವ್ ಮಾಡೋಣ.
ಸೊ ಇಲ್ಲಿ ಪ್ಯಾನ್ ಕಮಾಂಡ್ ಇದೆ ನೋಡಿ. ಸೊ ಇಲ್ಲಿ ಗೊತ್ತಾಗ್ತದೆ. ಇದನ್ನು ನಾವು ಡೈಮೆನ್ಷನ್ ಮಾಡೋಣ. ಈ ಪ್ಯಾನ್ ಕಮಾಂಡ್ ಇದೆಷ್ಟಿದೆ ಅಂತ ಗೊತ್ತಾಗುತ್ತೆ ಇವಾಗ. ನೋಡಿ ಎಷ್ಟಿದೆ ಇದು, ರೇಡಿಯಸ್ 8 ಇದೆ. ಸೊ ರೇಡಿಯಸ್ 8 ಇದೆ. ಸೊ ಇದು ಫಿಲೆಟ್ ಎಷ್ಟಿದೆ, 8 ರೇಡಿಯಸ್ ಇದೆ. ಸೊ ಪ್ರತಿಯೊಂದು ಡೈಮೆನ್ಷನ್ಸ್ನ ಅಲ್ಲಿ ಕೊಟ್ಟಿದ್ದೇವೆ ನಾವು. ನೋಡಿ ಈ ಲೈನನ್ನು ಹಾಕೋದು ಮರಿಬಾರ್ದು. ಈ ಲೈನು ಎಕ್ಸಾಕ್ಟ್ಲಿ ಜೆಡ್ ಲೈನ್ ಮೇಲಿದೆ. ಇದು ನೋಡಿ ಇಲ್ಲೊಂದು ಲೈನ್ ಇದೆ, ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ ಈ ಲೈನು ಮತ್ತು ಈ ಜೆಡ್ ಲೈನ್ ಇದೆ, ಅದು ಡಿಸ್ಟೆನ್ಸ್ ಎಷ್ಟಿದೆ ಅಂತಂದರೆ ಅದು ನೋಡಿ 50 mm ಇದೆ. ಸೊ ಈ ಥರ ನೀವು ಇಲ್ಲೊಂದು ಲೈನು ಮತ್ತು ಈ ಪ್ರೊಫೈಲ್ನ ಹಾಕೋಬೇಕು. ಹಾಕೊಂಡಾದಮೇಲೆ ಇದನ್ನು ಸ್ಕೆಚನ್ನು ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿದ್ಮೇಲೆ ರಿವಾಲ್ವ್ ಕಮಾಂಡನ್ನ ಯೂಸ್ ಮಾಡಿಕೊಂಡು, ರಿವಾಲ್ವ್ ಅನ್ನೋ ಒಂದು ಸಾಲಿಡ್ ಮಾಡಲಿಂಗ್ ಟೂಲ್ನ ಯೂಸ್ ಮಾಡಿಕೊಂಡು, ನೋಡಿ ಇದು ಯಾವುದು ಅಂತ ತೋರಿಸ್ತೀನಿ ನಮಗೆ. ನೋಡಿ ಇದು ರಿವಾಲ್ವ್ ಅಂತ ಅಲ್ವಾ. ಸೊ ಈ ರಿವಾಲ್ವ್ ಅನ್ನೋ ಒಂದು ಟೂಲ್ನ ಯೂಸ್ ಮಾಡಿಕೊಂಡು, ಸಾಲಿಡ್ ಮಾಡಲಿಂಗ್ ಟೂಲ್ನ ಯೂಸ್ ಮಾಡಿಕೊಂಡು ನಾವು ಇದನ್ನು ರಿವಾಲ್ವ್ ಮಾಡಬೇಕಾಗತ್ತೆ. ಸೊ ಇಲ್ಲೇನು ಕೇಳುತ್ತೆ ರಿವಾಲ್ವಲ್ಲಿ, ನೀವು ಫಸ್ಟು ರಿವಾಲ್ವ್ ಕಮಾಂಡ್ ತೊಗೊಂಡಾಗ ನೀವು ಅದು ಈ ಪ್ರೊಫೈಲ್ನ ಸೆಲೆಕ್ಟ್ ಮಾಡೋಕ್ಕೆ ಹೇಳುತ್ತೆ ಫಸ್ಟು. ಸೊ ನಾವು ಈ ಪ್ರೊಫೈಲ್ನ ಸೆಲೆಕ್ಟ್ ಮಾಡಬೇಕು. ಅದಾದಮೇಲೆ ಅದೇನು ಕೇಳುತ್ತೆ, ಸೆಂಟ್ರಲ್ ಆ್ಯಕ್ಸಿಸ್ ಅಂತ ಕೇಳುತ್ತೆ. ಯಾವ ಆ್ಯಕ್ಸಿಸ್ ಅಂತ ಕೇಳುತ್ತೆ. ಅವಾಗ ನಾವು ಈ ಆ್ಯಕ್ಸಿಸ್ ಇದೆ ನೋಡಿ. ಸೊ ಈ ಆ್ಯಕ್ಸಿಸ್ ಸೆಂಟ್ರಲ್ ಒಂದು ಲೈನ್ ಇದೆಯಲ್ಲ, ಈ ಆ್ಯಕ್ಸಿಸ್ನ ಸೆಲೆಕ್ಟ್ ಮಾಡಬೇಕು. ಆಮೇಲೆ ಅದು ಎಷ್ಟು ಡಿಗ್ರಿ ಅಂತ ಕೇಳುತ್ತೆ. ನಾವು ಅವಾಗ 360 ಡಿಗ್ರಿ ಕೊಡಬೇಕು. ಕೊಟ್ಟಾಗ ನಮಗೆ ಈ ಥರ ಒಂದು ಬಾಡಿ ಪಾರ್ಟು ಬರುತ್ತೆ. ಸೊ ಇದಾದಮೇಲೆ ನಾವೀಗ ಇದನ್ನು ಈ ಸ್ಕೆಚನ್ನು ಕ್ಲೋಸ್ ಮಾಡೋಣ. ಆ್ಯಂಡ್ ದೆನ್ ವಿಲ್ ಗೋ ಬ್ಯಾಕ್ ಟು ಅವರ್ ಅಸೆಂಬ್ಲಿ ಮಾಡಲ್ ವರ್ಕ್ ಬೆಂಚ್. ಈಗ ನಾನು ಮತ್ತೆ ವಾಪಸ್ಸು ಅಸೆಂಬ್ಲಿ ಮಾಡಲ್ ವರ್ಕ್ ಬೆಂಚ್ಗೆ ಬಂದಿದ್ದೇನೆ. ಈಗ ನಾನು ಇದರ ಮೇಲೆ ಏನು ಮಾಡಬೇಕು ಅಂದರೆ ಒಂದು ನಟ್ಟನ್ನು ಹಾಕಬೇಕು. ಆ ನಟ್ಟು ಒಳಗಡೆ ಥ್ರೆಡ್ ಇರ್ತದೆ, ಆ ನಟ್ಟನ್ನು ಇಲ್ಲಿ ಹಾಕಬೇಕಾಗತ್ತೆ. ಸೊ ಅದಕ್ಕೆ ನಾನು ಫಸ್ಟು ಆ ನಟ್ಟನ್ನು ನೋಡ್ತೀನಿ. ನೋಡಿ ಇಲ್ಲಿ ನಟ್ ಅಂತ ಇದೆ ನೋಡಿ. ಸೊ ಈ ನಟ್ ಪಾರ್ಟ್ನ ಮತ್ತೆ ಇಲ್ಲಿ ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡಿ. ಸೊ ಇಲ್ಲಿ ನಟ್ ಪಾರ್ಟ್ ಬಂದಿದೆ. ಸೊ ನೋಡಿ ಇದರೊಳಗಡೆ ಸ್ಕ್ರೂ ಇದೆ ಅಲ್ವಾ, ಈ ನಟ್ಟು ಇದರೊಳಗೆ ಕೂತ್ಕೊಳ್ಳುತ್ತೆ. ಸೊ ನಾನು ಈ ನಟ್ನ ಯಾವ ಥರ ಮಾಡಲ್ ಮಾಡಬೇಕು ಅಂತ ನೋಡೋಣ. ಇದು ಕೂಡ ಸಿಂಪಲ್. ಇಲ್ಲೂ ಕೂಡ ಇದನ್ನು ಪ್ರೊಫೈಲ್ ಬರುತ್ತೆ ಈ ಥರ. ಆ ಪ್ರೊಫೈಲನ್ನು ನಾವು ರಿವಾಲ್ವ್ ಮಾಡಬೇಕಷ್ಟೆ. ಸೊ ಈ ಸ್ಕ್ರೂ ಜಾಕಲ್ಲಿ ಆಲ್ ದಿ ಕಂಪೋನೆಂಟ್ಸ್ ಎಕ್ಸೆಪ್ಟ್ ದಿ ಟಾಮಿ ಬಾರ್, ಆಲ್ ದಿ ಕಂಪೋನೆಂಟ್ಸ್ ಆರ್ ರಿವಾಲ್ವ್ಡ್ ಕಂಪೋನೆಂಟ್ಸ್. ಸೊ ಈಗ ಇದನ್ನು ನೋಡೋಣ. ಇದನ್ನು ಡಬಲ್ ಕ್ಲಿಕ್ ಮಾಡಿದ್ರೆ ಇದೇನಾಗುತ್ತೆ, ಇದು ಪಾರ್ಟ್ ವರ್ಕ್ ಬೆಂಚಲ್ಲಿ ಓಪನ್ ಆಗುತ್ತೆ. ಆವಾಗ ನಾವು ಈ ಪಾರ್ಟನ್ನು ಯಾವ ಥರ ಮಾಡಿದ್ವಿ ಅನ್ನೋದನ್ನು ನೋಡ್ಬೋದು. ನೋಡಿ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಕೇವಲ ನಾನು 3 ಸ್ಟೆಪ್ಪಲ್ಲಿ ಈ ಪಾರ್ಟ್ನ ಮಾಡಿದ್ದೀನಿ. ಮೊದಲನೇ ಪಾರ್ಟ್ ನೋಡಿದ್ರೆ ಗೊತ್ತಾಗ್ತಾಯಿದೆ, ಇದು ಸ್ಕೆಚ್ ನೋಡಿ. ಇದ್ರ ಮೇಲೆ ನಾನು ಮೌಸ್ನ ಇಟ್ಟಾಗ ಅಲ್ಲಿ ಸ್ಕೆಚ್ ಪ್ರೊಫೈಲ್ ತೋರಿಸ್ತಾ ಇದೆ. ಆ ಪ್ರೊಫೈಲ್ನ ಹಾಕಬೇಕು. ಸೊ ಇದು ಕೂಡ ಬಾಡಿ ಪಾರ್ಟ್ನ ಮಾಡಿದ ಹಾಗೇ ಇದೆ. ಆಮೇಲೆ ರಿವಾಲ್ವ್ ಮಾಡಿದ್ದೇನೆ, ಆಮೇಲೆ ಥ್ರೆಡ್ ಕಟ್ ಮಾಡಿದ್ದೇನೆ ಅಷ್ಟೇ. ಸೊ ಈಗ ಸ್ಕೆಚನ್ನು ಕ್ಲಿಕ್ ಮಾಡೋಣ. ಆ ಡೈಮೆನ್ಷನ್ಸಲ್ಲಿ ನೋಡೋಣ, ಪ್ರೊಫೈಲ್ದು ಡೈಮೆನ್ಷನ್ಸ್ನೆಲ್ಲ ನಾವು ನೋಡೋಣ. ಓಪನ್ ಆಗ್ತಾ ಇದೆ ಅದು ನೋಡಿ, ಇಲ್ಲಿ ಗೊತ್ತಾಗ್ತದೆ ನಿಮಗೆ. ಸೊ ಇದೆಷ್ಟು 45, ಲೆಂತ್ 45 ಇದೆ, ಇಲ್ಲಿಂದ ಇಲ್ಲಿಗೆ 19 ಇದೆ, 6 ಇದೆ, 15. ಸೊ ಇದೆಲ್ಲ ನಿಮ್ಗೆ ಗೊತ್ತಾಗ್ತಾ ಇದೆ ಅಲ್ವಾ. ಸೊ ಈಗ ನಮಗೆ ಈ ಫಿಲೆಟ್ ಎಷ್ಟು ಮತ್ತು ಈ ಫಿಲೆಟ್ ಎಷ್ಟು ಅಂತ ನೋಡೋಣ. ಅದನ್ನು ಸ್ಮಾರ್ಟ್ ಡೈಮೆನ್ಷನ್ ತೊಗೊಳ್ಳಿ. ಈ ಡೈಮೆನ್ಷನ್ ಎಷ್ಟು ಅಂತ ನೋಡಿ, ಇದು R5 ಇದೆ ಅಲ್ವಾ. ಸೊ ಈಗ ಮತ್ತೆ ಇದು ಎಷ್ಟಿದೆ ನೋಡೋಣ. ಇದು ಕೂಡ R5 ಇದೆ. ಸೊ ರೇಡಿಯಸ್ 5 ಇದೆ. ಸೊ ಈ ಥರ ಇದು ಕೂಡ ರೇಡಿಯಸ್ 5 ಇರ್ತದೆ. ಈ ಥರ ನೀವು ಒಂದು ಪ್ರೊಫೈಲ್ನ ಕ್ರಿಯೇಟ್ ಮಾಡ್ಕೋಬೇಕು. ಇಲ್ಲೊಂದು ಲೈನ್ ಹಾಕಬೇಕು. ಅದಾದಮೇಲೆ ಸ್ಕೆಚನ್ನು ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿದ್ಮೇಲೆ ಮತ್ತೆ ನೀವು ರಿವಾಲ್ವ್ ಅನ್ನೋ ಒಂದು ಸಾಲಿಡ್ ಮಾಡಲಿಂಗ್ ಟೂಲ್ನ ಯೂಸ್ ಮಾಡಿಕೊಂಡು ರಿವಾಲ್ವ್ ಮಾಡಬೇಕು. ಸೊ ಇಟ್ ಈಸ್ ಟೇಕಿಂಗ್ ಸಮ್ ಟೈಮ್. ಸೊ ಈಗ ಬಂತು. ಈಗ ಏನಾಯಿತು ಅಂದರೆ, ಸೊ ಇದು ಆಗಿದೆ. ಇಲ್ಲಿ ನೋಡಿ ಪ್ರೊಟ್ರೂಷನ್ ಇದೆ ಆಲ್ರೆಡಿ. ಸೊ ಇದನ್ನು ನಾನು ಈ ಕಮಾಂಡ್ ಅಂದರೆ ಇದು ರಿವಾಲ್ವ್ ಅಂತ ಇಲ್ಲಿ ನೋಡಿದೆ. ಇದನ್ನು ತೊಗೊಳ್ಳಿ. ಇದನ್ನು ತೊಗೊಂಡಾಗ ಅದು ಪ್ರೊಫೈಲ್ ಕೇಳುತ್ತೆ. ಈ ಪ್ರೊಫೈಲ್ನ ತೊಗೊಳ್ಳಿ. ಆಮೇಲೆ ಅದು ಆ್ಯಕ್ಸಿಸ್ ಕೇಳುತ್ತೆ. ಇಲ್ಲೊಂದು ಆ್ಯಕ್ಸಿಸ್ ಇದೆ ನೋಡಿ, ಈ ಆ್ಯಕ್ಸಿಸನ್ನು ತೊಗೊಳ್ಳಿ. ಅದಾದಮೇಲೆ ರಿವಾಲ್ವ್ ಆ್ಯಂಗಲ್ ಕೇಳುತ್ತೆ. 360 ಡಿಗ್ರಿ ಕೊಡಿ, ಆವಾಗ ನಿಮಗೆ ಈ ರಿವಾಲ್ವ್ ಬರುತ್ತೆ. ಇದಾದಮೇಲೆ ಈ ಥ್ರೆಡ್ ಅನ್ನೋ ಒಂದು ಕಮಾಂಡ್ ಬರುತ್ತೆ. ಇದನ್ನು ಯೂಸ್ ಮಾಡಿಕೊಂಡು ನೀವು ಮಾಡಬೇಕು. ಅದೆಲ್ಲಿ ಬರ್ತದೆ, ಈ ಹೋಲ್ ಅನ್ನೋ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಿ. ನೋಡಿ ಇಲ್ಲಿ ಥ್ರೆಡ್ ಇದೆಯಲ್ವಾ.
ಸೊ ಆ ಕಮಾಂಡ್ನ ಯೂಸ್ ಮಾಡಿಕೊಂಡು ನೀವು ಇವಾಗ ಥ್ರೆಡ್ನ ಹಾಕಬೇಕಾಗತ್ತೆ. ಸೊ ಈ ಥ್ರೆಡ್ ಕಮಾಂಡ್ನ ನೀವು ತೊಗೊಂಡಾಗ, ಥ್ರೆಡ್ ಟೂಲ್ನ ತೊಗೊಂಡಾಗ ಅದು ಫಸ್ಟು ಏನು ಕೇಳುತ್ತೆ, ಥ್ರೆಡ್ದು ಸ್ಪೆಸಿಫಿಕೇಷನ್ ಕೇಳುತ್ತೆ. ಒಂದು ನಿಮಗೆ ಇದು ಓಪನ್ ಆಗುತ್ತೆ, ಏನೋ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಈ ಥರ ತೋರಿಸ್ತೀನಿ ಅದನ್ನು. ಸೊ ಈ ಡೈಲಾಗ್ ಬಾಕ್ಸ್ ಒಂದು ಓಪನ್ ಆಗುತ್ತೆ. ಸೊ ಆ ಡೈಲಾಗ್ ಬಾಕ್ಸ್ ಓಪನ್ ಆದಾಗ ಅದರಲ್ಲಿ ಅದು ಥ್ರೆಡ್ದು ಸ್ಪೆಸಿಫಿಕೇಷನ್ ಕೇಳುತ್ತೆ. ಥ್ರೆಡ್ ಪಿಚ್ ಎಷ್ಟಿರಬೇಕು, ಯಾವ ಥರ ಥ್ರೆಡ್ ಇರಬೇಕು, ಅದನ್ನೆಲ್ಲ ಅದು ಕೇಳುತ್ತೆ. ಕೇಳಿದಾದಮೇಲೆ ಅದು ಏನು ಕೇಳುತ್ತೆ, ಸಿಲಿಂಡ್ರಿಕಲ್ ಸರ್ಫೇಸ್ನ ಸೆಲೆಕ್ಟ್ ಮಾಡಿ ಅಂತ ಕೇಳುತ್ತೆ. ಆವಾಗ ನಾವು ಇದನ್ನು ಸೆಲೆಕ್ಟ್ ಮಾಡಬೇಕು. ಆಮೇಲೆ ಅದು ಏನು ಕೇಳುತ್ತೆ, ಎಲ್ಲಿಂದ ಯಾವ ಸರ್ಫೇಸಿಂದ ಅಂತ ಕೇಳುತ್ತೆ. ಆವಾಗ ಈ ಸರ್ಫೇಸ್ನ ನಾವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಅದು ಥ್ರೆಡ್ನ ಕಟ್ ಮಾಡುತ್ತೆ. ಸೊ ಈ ಥರ ಈ ಕಮಾಂಡು, ಈ ಒಂದು ಟೂಲ್ ವರ್ಕ್ ಆಗುತ್ತೆ. ಈಗ ಇಷ್ಟು ಮಾಡಿದ್ದೇವೆ ನಾವು. ಇದನ್ನು ನಾವು ಕ್ಲೋಸ್ ಆ್ಯಂಡ್ ರಿಟರ್ನ್ ಅಂತ ಕ್ಲಿಕ್ ಮಾಡಿ ಈಗ ನಾವು ಮತ್ತೆ ವಾಪಸ್ಸು ಅಸೆಂಬ್ಲಿ ವರ್ಕ್ ಬೆಂಚ್ಗೆ ಹೋಗ್ತೇವೆ. ಸೊ ನಾವು ಮತ್ತೆ ಅಸೆಂಬ್ಲಿ ವರ್ಕ್ ಬೆಂಚಿಗೆ ಬಂದಿದ್ದೇವೆ. ಈಗ ನಾವು ಇವೆರಡು ಕಂಪೋನೆಂಟ್ಗಳನ್ನ ಜಾಯಿನ್ ಮಾಡೋಣ, ಅಸೆಂಬಲ್ ಮಾಡೋಣ. ಅಸೆಂಬಲ್ ಮಾಡೋದು ಹೇಗೆ, ಭಾರಿ ಸಿಂಪಲ್. ಇದರ ಒಂದು ಸೆಂಟ್ರಲ್ ಆಕ್ಸೆಸ್ಸು ಮತ್ತು ಇದರ ಒಂದು ಸೆಂಟ್ರಲ್ ಆಕ್ಸೆಸ್ಸು ಒಂದಕ್ಕೊಂದು ಮ್ಯಾಚ್ ಆಗಬೇಕು. ಆಮೇಲೆ ಈ ಲೋವರ್ ಸರ್ಫೇಸು ಮತ್ತು ಈ ಅಪ್ಪರ್ ಸರ್ಫೇಸ್ ಒಂದಕ್ಕೊಂದು ಮೇಟ್ ಆಗಬೇಕು. ಸೊ ನಾವು ಎಕ್ಸಿಯಲ್ ಅಲೈನ್ ಮತ್ತು ಮೇಟ್ ಅನ್ನುವಂಥ ಎರಡು ಅಸೆಂಬ್ಲಿ ಕಾನ್ಸ್ಟೆಂಟ್ನ ಯೂಸ್ ಮಾಡಿಕೊಂಡು ಇದನ್ನು ನಾವು ಅಸೆಂಬಲ್ ಮಾಡೋಣ. ಸೊ ಮೊದಲಿಗೆ ಎಕ್ಸಿಯಲ್ ಅಲೈನ್ ಮಾಡೋಣ. ಎಕ್ಸಿಯಲ್ ಅಲೈನ್ ತೊಗೊಂಡಾದ್ಮೇಲೆ ಇದನ್ನು ಕ್ಲಿಕ್ ಮಾಡಿ ಸಿಲಿಂಡರ್ನ, ಆಮೇಲೆ ಇದನ್ನು ಕ್ಲಿಕ್ ಮಾಡಿ. ಸೊ ಈಗ ಎಕ್ಸಿಯಲ್ ಅಲೈನ್ ಆಗಿದೆ. ಈಗ ನಾವೇನು ಮಾಡೋಣ, ಮೇಟ್ ಕಮಾಂಡ್ ತೊಗೊಳ್ಳೋಣ. ಇದನ್ನು ಸ್ವಲ್ಪ ಮೇಲೆ ಪುಷ್ ಮಾಡಿಬೋದು ನೀವು ಬೇಕಾದ್ರೆ, ಯಾಕಂದರೆ ಅದು ನಮಗೆ ಸರಿಯಾಗಿ ಕಾಣೋದಿಲ್ಲ. ಇಲ್ಲ ಅಂತಂದರೆ ನಾವೇನು ಮಾಡಬೇಕು, ಇದು ಪುಷ್ ಮಾಡೋದಿಲ್ಲ ಅಂತಂದರೆ ನೀವು ವ್ಯೂಗೆ ಹೋಗಿ ಇದನ್ನು ನಾವು ಏನು ಮಾಡಬೇಕಾಗುತ್ತೆ, ಟ್ರಾನ್ಸ್ಪರೆಂಟ್ ಮಾಡ್ಬೋದು. ಅಥವಾ ಈ ಸಾಲಿಡ್ ಆಗಿ ಕಾಣ್ತಾ ಇದೆಯಲ್ಲ ಅದನ್ನು ನಾವು ಟ್ರಾನ್ಸ್ಪರೆಂಟ್ ಆಗಿ ಕಾಣ್ತಾ ನೋಡ್ಕೋಬೋದು. ಆವಾಗ ನಮಗೆ ಈಸಿಲಿ ಈ ಸರ್ಫೇಸ್ಗಳನ್ನ ತೊಗೋಬೋದು. ಸೊ ಅದನ್ನು ಮಾಡೋಣ. ವ್ಯೂ ಕ್ಲಿಕ್ ಮಾಡಿ. ವ್ಯೂ ಕ್ಲಿಕ್ ಮಾಡಿದ ಮೇಲೆ ನಾವೇನು ಮಾಡೋಣ, ನೋಡಿ ಇಲ್ಲಿದೆಲ್ಲ ವಿಸಿಬಲ್ ಎಜಸ್ ಇದೆ, ಇದು ವಿಸಿಬಲ್ ಹಿಡನ್ ಎಜಸ್ ಇದೆ. ನೋಡಿ ಇದು ಬೇಡ, ಇದನ್ನು ತೊಗೊಳ್ಳಿ. ವೈರ್ ಫ್ರೇಮ್ ಅಂತ ಇದೆ, ಇದನ್ನು ಕ್ಲಿಕ್ ಮಾಡಿ. ನೋಡಿ ಈಗ ಈ ಥರ ಕಾಣುತ್ತೆ ಹೋಲ್. ಈಗ ನಮಗೆ ಸರ್ಫೇಸ್ಗಳೆಲ್ಲ ಕ್ಲೀನಾಗಿ ಕಾಣ್ತವೆ. ಮತ್ತೆ ವಾಪಸ್ಸು ಹೋಮ್ಗೆ ಹೋಗಿ ಇದಾದಮೇಲೆ ಮೌಸ್ದ ಸೆಂಟ್ರಲ್ ಬಟನನ್ನು ಹಿಡ್ಕೊಂಡು ಪ್ರೆಸ್ ಮಾಡಿ ಸ್ವಲ್ಪ ತಿರ್ಗಿಸ್ತೆ ನಿಮ್ಗೆ ಗೊತ್ತಾಗ್ತದೆ, ಕಾಣ್ತಾ ಇದೆಯಲ್ವ ಇಲ್ಲಿ. ಸೊ ಈಗ ನಾವು ಮೇಟ್ ತೊಗೊಳ್ಳೋಣ. ಮೇಟ್ ತೊಗೊಂಡು ಸರ್ಫೇಸ್ ಇದೆಯಲ್ವ, ಇದನ್ನು ತೊಗೊಳ್ಳೋಣ. ನಿಮಗೆ ಕನ್ಫ್ಯೂಸ್ ಆಗ್ತಾಯಿದ್ರೆ ಮತ್ತೆ ವಾಪಸ್ ವ್ಯೂಗೆ ಹೋಗಿ ಇಲ್ಲಿಗೆ ಬನ್ನಿ. ಕನ್ಫ್ಯೂಸ್ ಆಗ್ತಾಯಿದ್ರೆ ಏನು ಮಾಡೋಣ, ನಾವು ಹೋಮ್ಗೆ ಹೋಗಿ ಸೊ ಡ್ರ್ಯಾಗ್ ಮಾಡೋಣ. ಈಗ ಆ ಕಂಪೋನೆಂಟ್ ಇದೆಯಲ್ಲ ಅದನ್ನು ಡ್ರ್ಯಾಗ್ ಮಾಡೋಣ. ಓಕೆ ಅಂತ ಕ್ಲಿಕ್ ಮಾಡಿ. ನಟ್ಟಲ್ವೇ ಅದು ನಟ್ಟನ್ನ ಕ್ಲಿಕ್ ಮಾಡಿ ಇಲ್ಲಿ ಈ ಮೂವ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಆಗಿರಬೇಕು. ಅದಾದಮೇಲೆ ನಾವು ಇದನ್ನು ತಗೊಂಡು ಜಸ್ಟ್ ಪುಷ್ ಮಾಡಿದ್ರೆ ಸಾಕು. ನೋಡಿ ಆಚೆ ಬರ್ತಾ ಇದೆ ಅಲ್ವಾ. ಸೊ ಈಗ ನಮಗೆ ಕ್ಲೀನಾಗಿ ಕಾಣುತ್ತೆ. ಸೊ ಈಗ ನಾವು ಮೇಟ್ ಕಮಾಂಡ್ ತೊಗೊಂಡು ಈ ಸರ್ಫೇಸು ಮತ್ತು ಈ ಸರ್ಫೇಸು ಮ್ಯಾಚ್ ಆಗುತ್ತಾ ನೋಡ್ಕೋಬೇಕು. ಸೊ ಈಗ ಮ್ಯಾಚ್ ಆಗಿದೆ, ಆಯ್ತಲ್ವೇ. ಸೊ ಈಗ ನಾವು ಇದರ ಒಳಗಡೆ ಏನು ಮಾಡಬೇಕು ಅಂತಂದರೆ ಸ್ಕ್ರೂ ಸ್ಪಿಂಡಲ್ ಅಂತ ಒಂದು ಬರ್ತದೆ, ಅದನ್ನು ಇದರೊಳಗಡೆ ಹಾಕಬೇಕಾಗತ್ತೆ. ಸೊ ಅದನ್ನು ನಾವು ಈಗ ತೊಗೊಳ್ಳೋಣ. ಈ ಸ್ಕ್ರೂ ಬೇಡ, ಈ ಸ್ಕ್ರೂ ಸ್ಪಿಂಡಲ್ ಅಂತ ಅದನ್ನು ತೊಗೊಳ್ಬೇಕು ಇಲ್ಲಿ. ಸೊ ಅದನ್ನು ಈ ಪಾರ್ಟ್ನ ನಾವು ಇಲ್ಲಿ ತೊಗೊಂಬಂದು ಇದರೊಳಗಡೆ ಡ್ರಾಪ್ ಮಾಡಬೇಕು. ಸೊ ಈಗ ಮೊದಲಿಗೆ ನಾವು ಇದನ್ನು ಇಲ್ಲಿ ಅಸೆಂಬಲ್ ಮಾಡೋಕ್ಕಿಂತ ಮೊದಲು ಏನಾಗಲ್ಲ, ಇದು ಈ ಸ್ಕ್ರೂ ಪಾರ್ಟ್ ಇದೆ ನೋಡಿ, ಇದರೊಳಗೆ ಕೂತ್ಕೊಳ್ಳುತ್ತೆ. ಸೊ ಇದನ್ನು ನಾವು ಇಲ್ಲಿ ಅಸೆಂಬಲ್ ಮಾಡೋಕ್ಕಿಂತ ಮೊದಲು ಇದನ್ನು ಯಾವ ಥರ ನಾವು ಮಾಡಿದ್ವಿ ಅಂತ ನೋಡೋಣ. ಸೊ ಇದನ್ನು ನಾವು ಡಬಲ್ ಕ್ಲಿಕ್ ಮಾಡಿದ್ರೆ ಇದು ವರ್ಕ್ ಬೆಂಚ್ಗೆ ಹೋಗ್ತೀವಿ. ಇದು ಕೂಡ ಅಷ್ಟೇ ರಿವಾಲ್ವ್ ಕಮಾಂಡ್ ಮ್ಯಾಕ್ಸಿಮಮ್ ಯೂಸ್ ಮಾಡಿದ್ದೀವಿ. ಸೊ ಇದು ಈಗ ಪಾರ್ಟ್ ವರ್ಕ್ ಬೆಂಚಲ್ಲಿ ಓಪನ್ ಆಗುತ್ತೆ, ಸ್ವಲ್ಪ ಹೊತ್ತು ತಗೊಳುತ್ತೆ. ನೋಡಿ ಓಪನ್ ಆಗ್ತಾ ಇದೆ, ಓಪನ್ ಆಗಿದೆ. ನೋಡಿ ಈ ಪಾರ್ಟನ್ನು ನಾವು ಯಾವ ಥರ ಮಾಡಿದ್ದೇವೆ ಅನ್ನೋದಕ್ಕೆ ಇಲ್ಲಿ ಅದರದ್ದು ಹಿಸ್ಟ್ರಿ ಟ್ರೀ ತೋರಿಸ್ತಾ ಇದೆ. ಹಿಸ್ಟ್ರಿ ಟ್ರೀಯಲ್ಲಿ ನಾವು ಯಾವ್ಯಾವ ಕಮಾಂಡ್ಸ್ ಯೂಸ್ ಮಾಡಿದ್ರೆ ಗೊತ್ತಾಗ್ತಾ ಇದೆ. ಸೊ ಮೊದಲನೇದಾಗಿ ನೋಡಿ ಸ್ಕೆಚ್ ಇದೆ, ಮೆಜರ್ ಈ ಥರ ಒಂದು ಸ್ಕೆಚ್ ಹಾಕಿದ್ದೇನೆ, ನಾನು ಪ್ರೊಫೈಲ್ ಹಾಕಿದ್ದೇನೆ, ಅದನ್ನು ರಿವಾಲ್ವ್ ಮಾಡಿದ್ದೇನೆ. ಸೊ ಅದಾದಮೇಲೆ ನಾನು ಏನು ಮಾಡಿದ್ದೇನೆ ನೋಡಿ, ರಿವಾಲ್ವ್ ಕಮಾಂಡ್ ಇದೆ, ರಿವಾಲ್ವ್ ಮಾಡಿದ್ದೇನೆ. ಆಮೇಲೆ ಥ್ರೆಡ್ ಕಟ್ ಮಾಡಿದ್ದೇನೆ. ಆಮೇಲೆ ಮತ್ತೆ ಒಂದು ಸ್ಕೆಚ್ ಹಾಕಿದ್ದೇನೆ ಮೇಲೆ, ಅದನ್ನು ಕಟ್ಔಟ್ ಮಾಡಿದ್ದೇನೆ, ಅದರಲ್ಲಿ ಥ್ರೆಡ್ ಮಾಡಿದ್ದೇನೆ, ಒಂದು ಪ್ಲೇನ್ ಹಾಕಿದ್ದೇನೆ. ಈ ಸರ್ಫೇಸ್ಗೆ ಟ್ಯಾಂಜೆಂಟಾಗಿ ಒಂದು ಪ್ಲೇನ್ 4 ಅಂತ ಹಾಕಿದ್ದೇನೆ. ಆ ಪ್ಲೇನ್ 4ನ ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಒಂದು ಸ್ಕೆಚ್ ಹಾಕಿದ್ದೇನೆ. ಸ್ಕೆಚ್ ಅಂದರೆ ಈ ಒಂದು ಹೋಲನ್ನು ಹಾಕಿದ್ದೇನೆ, ಇಲ್ಲಿ ಒಂದು ಸರ್ಕಲನ್ನು ಹಾಕಿದ್ದೇನೆ. ಅದಾದಮೇಲೆ ಕಟ್ಔಟ್ ಮಾಡಿದ್ದೇನೆ, ಥ್ರೂ ಔಟ್ ಕಟ್ ಮಾಡಿದ್ದೇನೆ.
ಇಷ್ಟು ಇದದ್ದು ಫೀಚರ್ಸು. ಸೊ ಈಗ ನೋಡೋಣ ಪ್ರೊಫೈಲದ್ದು ಡೈಮೆನ್ಷನ್ಸ್ ನೋಡೋಣ. ಸ್ಕೆಚ್ನ ಸೆಲೆಕ್ಟ್ ಮಾಡಿ. ಸೊ ನೋಡಿ ಆ ಡೈಮೆನ್ಷನ್ಸ್ ಏನಿದೆ ನೋಡೋಣ. ಸೊ ಈಗ ನಾವು ಇಷ್ಟೇ ಡೈಮೆನ್ಷನ್ ಇದರಲ್ಲಿ ಕಾಣ್ತಾ ಇದೆ. ಈಗ ನಾವೆಲ್ಲ ಡೈಮೆನ್ಷನ್ ನೋಡೋಣ ಎಷ್ಟೆಷ್ಟಾಗಿದೆ ಅಂತ. ಈ ಡೈಮೆನ್ಷನ್ ಎಷ್ಟಿದೆ? 168 ಇದೆ. ಈ ಡೈಮೆನ್ಷನ್ ಎಷ್ಟಿದೆ? ಇದು 81 ಇದೆ ಅಲ್ವೇ? ಸೊ ಈ ಡೈಮೆನ್ಷನ್ ಎಷ್ಟಿದೆ? ಇದು 19 ಇದೆ. ಅದಾದ ಮೇಲೆ ಸ್ವಲ್ಪ ಪ್ಯಾನ್ ಮಾಡಿ ತಗೊಳ್ಳಿ ಬರೋಣ. ಈ ಡೈಮೆನ್ಷನ್ನು ಎಷ್ಟಿದೆ? ಇದು 11 ಇದೆ. ಅದಾದಮೇಲೆ ಇಲ್ಲಿಂದ ಈ ಡೈಮೆನ್ಷನ್ ಎಷ್ಟಿದೆ? ಅದು 59 ಅಲ್ಲಿಂದ ಅಲ್ಲಿಗಿದೆ ಅಲ್ವೇ? ನಮಗೆ ಇದು ಬೇಕು. ಇದು ಎಷ್ಟಿದೆ? 32.5 ಇದೆ. ಸೊ ಈ ಲೈನು ಮತ್ತು ಈ ಲೈನ್ಗೆ 32.5 ಇದೆ. ಈಗ ಇದೆಷ್ಟಿದೆ ನನಗೆ ಗೊತ್ತಾಗಬೇಕಲ್ವ ನಮಗೆ? ಇದೆಷ್ಟಿದೆ ಗೊತ್ತಾಗುತ್ತೆ. ಇದು 11.5 ಇದೆ. ಸೇಮ್ ಥಿಂಗ್ ಅಲ್ವೇ? ಸೊ ಈಗ ನಮಗೆ ಬೇಕಾದ ಎಲ್ಲ ಡೈಮೆನ್ಷನ್ಗಳು ಸಿಕ್ತು. ಇದೆಷ್ಟಿದೆ? ಇದು 168. ಇದು ಬೇಡ ನಮಗೆ. ಓಕೆ. ಸೊ ನಮಗೆ ಬೇಕಾದಂಥ ಎಲ್ಲ ಡೈಮೆನ್ಷನ್ಗಳು ಈಗ ಸಿಕ್ಕಿದೆ. ಫಿಟ್ ಮಾಡಿ ಇದನ್ನು ರಿವಾಲ್ವ್ ಮಾಡೋದು ಹೇಗೆ ಅಂತಂದರೆ, ಈ ಲೈನಿಗೆ ನಾವು ಇದನ್ನು ರಿವಾಲ್ವ್ ಮಾಡಬೇಕಾಗತ್ತೆ. ಈ ಲೈನಿಗೆ ಇದನ್ನು ಫುಲ್ ಪ್ರೊಫೈಲ್ನ ರಿವಾಲ್ವ್ ಮಾಡಬೇಕಾಗತ್ತೆ. ಸೊ ಕ್ಲೋಸ್ ದ ಸ್ಕೆಚ್. ಸೊ ನಾವು ನೆಕ್ಸ್ಟ್ ಏನು ಮಾಡಿದ್ದೀನಿ, ನಾನು ರಿವಾಲ್ವ್ ಯೂಸ್ ಮಾಡಿದ್ದೇನೆ. ಇದೇ ಆ್ಯಕ್ಸಸ್ನ ತೊಗೊಂಡು ಅದಾದಮೇಲೆ ನಾನು ಏನು ಮಾಡಿದ್ದೇನೆ, ಥ್ರೆಡ್ ಕಟ್ ಮಾಡಿದ್ದೇನೆ. ಸೊ ಒನ್ಸ್ ಅಗೇನ್ ಥ್ರೆಡ್ ಕಟ್ ಎಲ್ಲಿದೆ ನಿಮ್ಗೆ ಗೊತ್ತು, ಈ ಹೋಲಲ್ಲಿ ಇರ್ತದೆ. ಹೋಲಲ್ಲಿ ಇದನ್ನು ಕ್ಲಿಕ್ ಮಾಡಿ ಥ್ರೆಡ್ ಆಪ್ಷನ್ ಇದೆ, ಅದನ್ನು ತೊಗೊಳ್ಳಿ. ಅದನ್ನು ತೊಗೊಂಡಾಗ ಅದು ಸಿಲಿಂಡ್ರನ್ನ ಕೇಳುತ್ತೆ. ಫಸ್ಟ್ ಸಿಲಿಂಡ್ರನ್ನ ತೊಗೊಳ್ಳಿ. ಫಸ್ಟು ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಅದರಲ್ಲಿ ಥ್ರೆಡ್ ಸ್ಪೆಸಿಫಿಕೇಷನ್ ಕೇಳುತ್ತೆ. ಅದನ್ನು ನೀವು ಅಡ್ಜಸ್ಟ್ ಮಾಡಬೇಕು. ಅದಾದಮೇಲೆ ಅದು ಸಿಲಿಂಡ್ರನ್ನ ಕೇಳುತ್ತೆ. ಈ ಸಿಲಿಂಡರ್ನ ಸೆಲೆಕ್ಟ್ ಮಾಡಿ. ಆಮೇಲೆ ಅದು ಸರ್ಫೇಸ್ ಕೇಳುತ್ತೆ, ಎಲ್ಲಿಂದ ಅಂತ ಕೇಳುತ್ತೆ. ಸೊ ನಾವಾಗ ನೀವು ಸರ್ಫೇಸ್ ಕೊಟ್ಟರೆ ಅದು ಅಲ್ಲಿಂದ. ಆಫ್ಸೆಟ್ ಕೇಳುತ್ತೆ. ಆಫ್ಸೆಟ್ ಏನು ಕೊಡ್ತಾ ಇದೆ ಅದು ಫುಲ್ ಥ್ರೆಡ್ ಆಗುತ್ತೆ. ನಮಗೆ ಫುಲ್ ಥ್ರೆಡ್ ಬೇಕು. ಸೊ ಅದಾಗಿದೆ ಥ್ರೆಡ್. ನೆಕ್ಸ್ಟು ಈ ಸ್ಕೆಚ್ಚು ನೋಡಿ, ನಾನು ಏನು ಮಾಡಿದೆ, ಈ ಪ್ಲೇನ್ ಮೇಲೆ ಈ ಸ್ಕೆಚನ್ನು ಹಾಕಿದ್ದೀನಿ. ಯಾಕಂದರೆ ಅಲ್ಲೊಂದು ಹೋಲ್ ಬೇಕು ನನಗೆ, ಥ್ರೆಡ್ ಹೋಲ್ ಬೇಕು. ಇಲ್ಲಿ ಕೂಡ ಥ್ರೆಡ್ ಹಾಕಿದ್ದೀನಿ ನೋಡಿ. ಸೊ ಇದರೊಳಗೂ ಥ್ರೆಡ್ ಹೋಲ್ ಬೇಕು ಒಂದು. ಅದನ್ನು ನಾನು ಒಂದು ಫಸ್ಟು ಸ್ಕೆಚ್ ಹಾಕ್ತೇನೆ. ಒಂದು ಸರ್ಕಲ್ ಹಾಕ್ತೇನೆ ಅಲ್ಲಿ. ಅದನ್ನು ಕಟ್ಔಟ್ ಮಾಡ್ತೇನೆ. ಸರ್ಕಲ್ ಡೈಮೆನ್ಷನ್ ಏನು ನೋಡೋಣ. ನೋಡಿ ಸರ್ಕಲ್ ಡೈಮೆನ್ಷನ್ ಏನು ಅಂದರೆ, ಸರ್ಕಲ್ ಡೈಮೆನ್ಷನ್ 12 ಇದೆ. ಇದನ್ನು ನಾವು ಕ್ಲೋಸ್ ಮಾಡೋಣ. ಆಮೇಲೆ ಇದನ್ನು ನಾನು ಕಟ್ಔಟ್ ಮಾಡ್ತೇನೆ. ಫೈನೈಟ್ ಡಿಸ್ಟೆನ್ಸ್ಗೆ ಕಟ್ಔಟ್ ಮಾಡ್ತೇನೆ. ಸೊ ಯಾವುದು ಈ ಕಟ್ಔಟ್, ಕಟ್ ಅಂತ ಇದೆ ನೋಡಿ, ಇದು ಈ ಕಟ್ ಅನ್ನೋ ಒಂದು ಕಮಾಂಡ್ ಯೂಸ್ ಮಾಡ್ಕೊಂಡು ನಾನು ಕಟ್ ಅನ್ನೋ ಕಮಾಂಡ್ ಯೂಸ್ ಮಾಡ್ಕೊಂಡು ಇವಾಗಲೇ ಕಟ್ ಮಾಡ್ತೇನೆ. ಅದನ್ನು ಎಷ್ಟು ಮಾಡ್ತೇನೆ ಲೆಂಗ್ತು ನೋಡೋಣ. ಸ್ಕೆಚ್ ಇದಾಯ್ತಲ್ವ, ಇದು ಕಟ್ ಅಲ್ವಾ. ಸೊ ಇದನ್ನು ಕ್ಲಿಕ್ ಮಾಡೋಣ. ಇದನ್ನು ಕ್ಲಿಕ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಡೈಮೆನ್ಷನ್ ಅಂತ ನೋಡಿ. 34 mm ನಾನು ಅದರ ಒಳಗಡೆ ಕಟ್ ಮಾಡ್ತೇನೆ. ಸೊ ಕಟ್ ಮಾಡಿದ್ಮೇಲೆ ಅದರೊಳಗಡೆ ಮತ್ತೆ ಥ್ರೆಡ್ ತೊಗೊತೇನೆ. ಥ್ರೆಡ್ ಟೂಲ್ನ ತೊಗೋತೇನೆ. ಅದು ಒನ್ಸ್ ಅಗೇನ್ ಈ ಹೋಲಲ್ಲೇ ಇದೆ, ಹೋಲ್ ಥ್ರೆಡಲ್ಲಿದೆ. ಅದನ್ನು ತೊಗೊತೇನೆ. ಮತ್ತು ಅದರ ಸ್ಪೆಸಿಫಿಕೇಷನ್ ಕೊಡ್ತೇನೆ ಥ್ರೆಡ್ದು ಒಂದು ಡೈಲಾಗ್ ಬಾಕ್ಸಲ್ಲಿ. ಅದಾದಮೇಲೆ ಸಿಲಿಂಡ್ರನ್ನ ಸೆಲೆಕ್ಟ್ ಮಾಡ್ತಾನೆ. ಅದಾದಮೇಲೆ ಸರ್ಫೇಸ್ ಕೇಳುತ್ತೆ, ಸರ್ಫೇಸನ್ನ ಕೊಡ್ತೇನೆ. ಆಫ್ಸೆಟ್ 0 ಕೊಡ್ತೇನೆ. ಸೊ ಆವಾಗ ನನಗೆ ಫುಲ್ ಥ್ರೆಡ್ ಬರುತ್ತೆ. ಸೊ ಈಗ ಥ್ರೆಡ್ ಬಂತು. ಆಮೇಲೆ ನಾನು ಏನು ಮಾಡ್ತೇನೆ ನೋಡಿ, ಈ ಪ್ಲೇನ್ 4ಅನ್ನು ಕ್ರಿಯೇಟ್ ಮಾಡ್ಕೊತೇನೆ. ಅದನ್ನು ಕ್ರಿಯೇಟ್ ಮಾಡೋದು ಹೇಗೆ ಅಂದರೆ, ಇಲ್ಲಿ ಪ್ಲೇನ್ಸ್ ಇದೆ ನೋಡಿ, ಇಲ್ಲಿ ಹೋಗಬೇಕು. ಹೋಗಿ ಟ್ಯಾಂಜೆಂಟ್ ಅಂತ ಇದೆ ನೋಡಿ, ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಟ್ಯಾಂಜೆಂಟ್ ಅನ್ನೋದು ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿಕೊಂಡು ಈ ಸರ್ಫೇಸನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಅದು ಒಂದು ಪಾಯಿಂಟ್ ಕೇಳುತ್ತೆ. ಅದ್ರ ಮೇಲೆ ಎಲ್ಲ ಈ ಸರ್ಫೇಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಆವಾಗ ಏನಾಗುತ್ತೆ, ಆ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಈ ಒಂದು ಪ್ಲೇನು ಕ್ರಿಯೇಟ್ ಆಗುತ್ತೆ. ಸೊ ನೀವೇ ಮಾಡಬೇಕು ಅಂದರೆ ಈ ಪ್ಲೇನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಫಸ್ಟ್ ಸ್ಕೆಚ್ ಹಾಕೋಕ್ಕಿಂತ ಮೊದಲು ಈ ಪ್ಲೇನ್ನ ಸೆಲೆಕ್ಟ್ ಮಾಡಿಕೊಂಡು ನೋಡಿ, ಈ ಸ್ಕೆಚನ್ನು ಹಾಕಬೇಕು. ಯಾವುದಾದ್ರು ಒಂದು ಸರ್ಕಲ್ ಇದೆ ಅದನ್ನು ಹಾಕಬೇಕು. ಅದು ಡೈಮೆನ್ಷನ್ ಎಷ್ಟಿದೆ ನೋಡೋಣ. ಇಲ್ಲಿ ಸರ್ಕಲ್ ಇದೆ, ಅದು ಎಕ್ಸಾಕ್ಟ್ಲಿ ಈ ಸೆಂಟ್ರ್ ಲೈನ್ಗೆ ಇರಬೇಕು. ಆ ಥರ ನೀವು ಅದನ್ನು ಹಾಕೊಳ್ಳಿ. ಅದರ ಡೈಮೆನ್ಷನ್ಸ್ ನೋಡೋಣ ಎಷ್ಟಿದೆ ಅಂತ. ಅದು ಕೂಡ 12 ಇದೆ.
ಈ ಹೋಲನ್ನು ನಾವು ಕಟ್ಔಟ್ ಮಾಡಬೇಕು, ಆ ಸರ್ಕಲ್ನ ಕಟ್ಔಟ್ ಮಾಡಬೇಕು ನಾವು. ಆದರೆ ಕಟ್ಔಟ್ ಹೇಗಿದೆ ಅಂದರೆ ಫುಲ್ ಥ್ರೂ ಔಟ್ ಇದೆ. ಕಟ್ಔಟ್ ಹೇಗಿದೆ ಅಂದರೆ ಅದು ಫುಲ್ ಥ್ರೂ ಇದೆ. ಸೊ ಕಟ್ ತಗೊಳ್ಳಿ, ಕಟ್ ತೊಗೊಂಡು ಫೈನೈಟ್ ಡಿಸ್ಟೆನ್ಸ್ ತೊಗೋಬೇಡಿ. ಈಗ ಥ್ರೂ ಆಲ್ ಅಂತ ಒಂದು ಆಪ್ಷನ್ ಬರ್ತದೆ ಅದರಲ್ಲಿ, ಅದನ್ನು ತೊಗೊಳ್ಳಿ. ಅದನ್ನು ತೊಗೊಂಡು ಇದನ್ನು ಫುಲ್ ಇದನ್ನು ಈ ಕಟ್ಔಟ್ನ ಫುಲ್ ಕಟ್ ಮಾಡಿ. ಇಷ್ಟು ಮಾಡಿದ್ಮೇಲೆ ಈಗ ನಿಮಗೆ ಈ ಒಂದು ಪಾರ್ಟು ರೆಡಿ ಆಗುತ್ತೆ. ಇದು ಸ್ಕ್ರೂ ಸ್ಪಿಂಡಲ್ ಅಂತ ಕರೀತಾರೆ, ಇದು ರೆಡಿ ಆಗುತ್ತೆ. ಸೊ ಇದಾದಮೇಲೆ ನಾವೇನು ಮಾಡೋಣ, ವಾಪಸ್ಸು ನಮ್ಮ ಅಸೆಂಬ್ಲಿ ವರ್ಕ್ ಬೆಂಚ್ಗೆ ಹೋಗೋಣ. ಇಲ್ಲಿ ಹೋಗಿ ನಾವೇನು ಮಾಡೋಣ, ಈ ಪಾರ್ಟನ್ನು ಅಸೆಂಬಲ್ ಮಾಡೋಣ. ಈಗ ನಿಮಗೆ ಡಿಫ್ರೆಂಟ್ ಕಲರಲ್ಲಿ ಬೇಕು ಅಂತಂದರೆ ಅದು ಕೂಡ ನೀವು ಮಾಡಬಹುದು. ಹೇಗೆ ಮಾಡ್ಬೋದು ಅಂದರೆ, ಫಸ್ಟಿಗೆ ನೀವು ಒಂದು ಪಾರ್ಟ್ನ ವ್ಯೂಗೆ ಹೋಗಿ ಒಂದು ಪರ್ಟಿಕ್ಯುಲರ್ ಪಾರ್ಟ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿ ಸ್ಟೈಲ್ಸ್ಗೆ ಹೋಗಿ ನೋಡಿ, ಇಲ್ಲಿ ಕಲರ್ಸ್ ಬರ್ತದೆ. ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್. ಈಗ ಎಕ್ಸಾಂಪಲ್ ನನಗೆ ಗ್ರೀನ್ ಬೇಕು ಅಂತ ಅಂದ್ಕೊಳ್ಳಿ. ಅದು ಗ್ರೀನ್ ಗ್ಲಾಸ್ ಥರ ಇರಲಿ ಅಂತ ಅಂದ್ಕೊಳ್ಳೋಣ. ಎಕ್ಸಾಂಪಲ್ ಸುಮ್ಮನೆ ಒಳಗಡೆದೆಲ್ಲ ಕಾಣಲಿ ಅಂತ ಅಂದ್ಕೊಳ್ಳೋಣ. ಸೊ ಅದಕ್ಕೆ ಗ್ರೀನ್ ಗ್ಲಾಸ್ ಅಂತ ಅಂದ್ಕೊಳ್ಳೋಣ. ಇದನ್ನು ಕ್ಲಿಕ್ ಮಾಡಿ ಅಪ್ಲೈ ಮಾಡಿ. ನೋಡಿ ಇದು ಗ್ಲಾಸ್ ಥರ ಗ್ರೀನ್ ಗ್ಲಾಸ್ ಆಗಿದೆ. ಒಳಗಡೆ ಇರೋ ಪಾರ್ಟ್ಸ್ ಎಲ್ಲ ನಿಮಗೆ ಕಾಣ್ತಾ ಇದೆ. ಈಗ ಇದಕ್ಕೂ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಅದರದ್ದು ಸ್ಟೈಲ್ಸನ್ನು ಕ್ಲಿಕ್ ಮಾಡಿ ಅದನ್ನು ನಾವು ಏನು ಮಾಡೋಣ, ಬ್ಲೂ ಗ್ಲಾಸ್ ಅಂತ ಅಂದ್ಕೋಬೋದು, ಅಥವಾ ಕಾಪರ್ ಅಂದ್ಕೊಳ್ಳೋಣ, ಕ್ರೋಮ್ ಅಂದ್ಕೊಳ್ಳೋಣ, ಅಥವಾ ಬ್ರಾಂಜ್ ಅಂತ ಅಂದ್ಕೊಳ್ಳೋಣ. ಕ್ಲಿಕ್ ಮಾಡಿ ಇದನ್ನು ಅಪ್ಲೈ ಮಾಡಿ. ನೋಡಿ ಇದು ಕಾಣ್ತಾ ಇದೆ ಹೊರಗಡೆ ಅಲ್ವೇ. ಈ ಥರ ಡಿಫ್ರೆಂಟ್ ಕಲರ್ ಮಾಡ್ಕೋಬೋದು ನೀವು. ಇದನ್ನು ನಾವು ಈಗ ಇಲ್ಲಿ ಅಸೆಂಬಲ್ ಮಾಡೋಕ್ಕಲ್ವೇ. ಅಸೆಂಬಲ್ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂತಂದರೆ, ಇದ್ರದ್ದು ಸೆಂಟ್ರಲ್ ಆ್ಯಕ್ಸಸ್ಸು ಮತ್ತು ಇದು ಸೆಂಟ್ರಲ್ ಆ್ಯಕ್ಸಸ್ಸು ಒಂದಕ್ಕೊಂದು ಸೇಮ್ ಮಾಡಬೇಕು. ಅಷ್ಟು ಮಾಡಿದ್ರೆ ಸಾಕು. ಸೊ ಹಾಗಾಗಿ ಮತ್ತೆ ವಾಪಸ್ಸು ಹೋಮ್ಗೆ ಹೋಗಿ ಎಕ್ಸಿಲ್ ಲೈನ್ ತೊಗೊಂಡು ಈ ಪಾರ್ಟ್ನ ಸೆಲೆಕ್ಟ್ ಮಾಡಿ, ಆಮೇಲೆ ಈ ಪಾರ್ಟ್ನ ಸೆಲೆಕ್ಟ್ ಮಾಡಿ. ಸೊ ಈ ಥರ ಬಂತು. ಇದು ಫುಲ್ ತಗಡೆ ಬರಬಾರ್ದು, ಮೇಲೆ ಹೋಗಬೇಕು. ಅದಕ್ಕೆ ಇವಾಗ ಡ್ರ್ಯಾಗ್ ಕಂಪೌಂಡ್ಗೆ ಬನ್ನಿ, ಓಕೆ ಅಂತ ಕ್ಲಿಕ್ ಮಾಡಿ ಈ ಪರ್ಟಿಕ್ಯುಲರ್ ಕಂಪೌಂಡ್ನ ಸೆಲೆಕ್ಟ್ ಮಾಡಿ, ಆಮೇಲೆ ನೋಡಿ ಇಲ್ಲಿ ಮೂವ್ ಇದೆ ಅನ್ನೋದನ್ನು ಸೆಲೆಕ್ಟ್ ಆಗಿದೆ ಅಂತ ಅನ್ಕೊಳ್ಳೋದನ್ನು ಅದನ್ನು ಮತ್ತೆ ಈಗ ಮೇಲೆ ಪುಷ್ ಮಾಡಿ. ಇದು ಪುಷ್ ಆಯಿತು ಅಲ್ವೇ. ಈಗ ಮತ್ತೆ ಫಿಟ್ ಮಾಡ್ಕೊಳ್ಳಿ. ಈಗ ಕ್ಲಿಯರಾಗಿ ನಿಮಗೆ ಕಾಣ್ತಾ ಇದೆ ಆ ಪಾರ್ಟ್. ಇದನ್ನು ಕೂಡ ನೀವು ಬೇರೆ ಕಲರ್ ಮಾಡ್ಕೋಬೇಕು ಅಂದರೆ ಮಾಡ್ಕೋಬೋದು. ಕ್ಲಿಕ್ ಮಾಡಿ ವ್ಯೂಗೆ ಹೋಗಿ ಸ್ಟೈಲ್ಸ್ಗೆ ಹೋಗಿ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರನ್ನು, ಇಷ್ಟೊಂದು ಕಲರ್ ಇದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಟೀಲ್ ರೆಡ್ ಹಾಟ್ ಅಂತ ಇದೆ, ವೈಲೆಟ್ ಅಂತ ಇದೆ, ತೊಗೊಳ್ಳಿ. ಇದನ್ನು ಅಪ್ಲೈ ಮಾಡಿ. ಸೆಲೆಕ್ಟ್ ಮಾಡಿರಲಿಲ್ಲ ಅನಿಸುತ್ತೆ ನೀವು, ಸೆಲೆಕ್ಟ್ ಮಾಡಿಬಿಟ್ಟು ಮಾಡಿ. ಗೋಲ್ಡೇ ಮಾಡ್ಕೊಳ್ಳೋಣ, ಇಲ್ಲಾಂದರೆ ಬೇರೆ ಯಾವ್ದಾರ ಕಲರ್ ತೊಗೊಳ್ಳೋಣ. ಟೇಕ್ ಸಮ್ ಅದರ್ ಕಲರ್. ಓಕೆ, ಇದು ಯಾವುದೋ ಒಂದು ಕಲರ್ ಇದೆ, ಯೆಲ್ಲೋ ಅಂತ ಅಂದ್ಕೊಳ್ಳೋಣ. ಯೆಲ್ಲೋ ತೊಗೊಳ್ಳಿ, ಅಪ್ಲೈ ಮಾಡಿ. ಸೊ ಈಗ ಅದು ಯೆಲ್ಲೋ ಆಯಿತು ನೋಡಿ, ಆಯ್ತಲ್ವೇ. ಸೊ ಈಗ ನಾವು ಇಷ್ಟು ಕಂಪೋನೆಂಟ್ಸ್ನ ಮಾಡಿದ್ದೇವೆ. ಈಗ ಇದರೊಳಗಡೆ ನಾವು ಇಲ್ಲಿ ಒಳಗಡೆ ಇದ್ರ ಮೇಲೆ ಒಂದು ಕಪ್ ಹಾಕಬೇಕಾಗತ್ತೆ. ಆ ಕಪ್ ಏನಿದೆ ನೋಡೋಣ. ಸೊ ಇಲ್ಲಿ ಕಪ್ ಅಂತ ಇದೆ ನೋಡಿ, ಈ ಪಾರ್ಟ್ನ ನೀವು ಇಲ್ಲಿ ಹಾಕೊಳ್ಳಿ. ನೋಡೋಣ, ಇಟ್ ವಿಲ್ ಟೇಕ್ ಸಮ್ ಟೈಮ್. ಸೊ ಈ ಕಪ್ ಬಂದಿದೆ ಅಲ್ವೇ. ಈ ಕಪ್ಪನ್ನ ನಾವು ಡಬಲ್ ಕ್ಲಿಕ್ ಮಾಡಿ ನೋಡೋಣ. ಇದು ಕೂಡ ರಿವಾಲ್ವೇ, ಇಲ್ಲೂ ಕೂಡ ಒಂದು ಪ್ರೊಫೈಲ್ ಇರುತ್ತೆ, ಅದನ್ನು ರಿವಾಲ್ವ್ ಮಾಡಬೇಕು. ಸೊ ಇದನ್ನು ಡಬಲ್ ಕ್ಲಿಕ್ ಮಾಡಿ ನಾವು ಈಗ ಈ ಒಂದು ಪಾರ್ಟ್ ವರ್ಕ್ ಬೆಂಚ್ ಬಂದಿದೆ ನೋಡಿ. ಇವೆಲ್ಲ ಕಮಾಂಡ್ಗಳನ್ನು ನಾವು ಯೂಸ್ ಮಾಡಿಕೊಂಡು, ಟೂಲ್ಗಳನ್ನ ಯೂಸ್ ಮಾಡಿಕೊಂಡು ಈ ಪರ್ಟಿಕ್ಯುಲರ್ ಒಂದು ಪಾರ್ಟ್ನ ನಾವು ಮಾಡಿದ್ದೇವೆ. ಮೊದಲಿಗೆ ನಾನೇನು ಮಾಡಿದ್ದೇನೆ, ಸ್ಕೆಚ್ ಹಾಕಿದ್ದೇನೆ ನೋಡಿ, ಆ ಪ್ರೊಫೈಲ್ ಹಾಕಿದ್ದೇನೆ, ಆಮೇಲೆ ರಿವಾಲ್ವ್ ಮಾಡಿದ್ದೇನೆ. ಸೊ ಈಗ ಆ ಪ್ರೊಫೈಲ್ನ ಕ್ಲಿಕ್ ಮಾಡಿ ನೋಡಿ, ಡೈಮೆನ್ಷನ್ಸ್ ನಿಮ್ಗೆ ಗೊತ್ತಾಗುತ್ತೆ. ಡೈಮೆನ್ಷನ್ಸ್ ಎಲ್ಲ ಇದ್ದಾವೆ, ಈ ಡಿಸ್ಟೆನ್ಸ್ ಎಲ್ಲ ಇದೆ. ಈ ಡೈಮೆನ್ಷನ್ಗಳ ಪ್ರಕಾರ ನೀವು ಈ ಪ್ರೊಫೈಲ್ನ ಹಾಕಬೇಕು. ಅದಾದಮೇಲೆ ಸ್ಕೆಚನ್ನು ಕ್ಲೋಸ್ ಮಾಡಬೇಕು. ಆಮೇಲೆ 360 ಡಿಗ್ರಿ ರಿವಾಲ್ವ್ ಅನ್ನೋ ಒಂದು ಕಮಾಂಡ್ನ ಯೂಸ್ ಮಾಡಿಕೊಂಡು ನಾವು ರಿವಾಲ್ವ್ ಮಾಡಬೇಕು. ಫಿನಿಶ್ ಮಾಡಿ. ಸೊ ರಿವಾಲ್ವ್ ಆಗಿದೆ. ರಿವಾಲ್ವ್ ಆದಮೇಲೆ ಮತ್ತೆ ಒಂದು ಸ್ಕೆಚ್ ಹಾಕಬೇಕು, ಹೌದಲ್ವೇ. 2 ಸ್ಕೆಚ್ಗಳಿವೆ ಅಲ್ವಾ, ಹೌದಾ. ಸೊ ಇಲ್ಲಿ ಅದನ್ನು ಹಾಕಬೇಕಾಗತ್ತೆ ನೀವು.
ಸೊ ಮೊದಲಿಗೆ ಏನು ಮಾಡಬೇಕು, ಒಂದು ಸ್ಕೆಚನ್ನು ಈ ಥರ ಹಾಕೊಳ್ಳಿ, ಅದು ಸರ್ಕಲ್ ಇದೆ ಒಂದು, ಅದನ್ನು ಎಲ್ಲಿ ಹಾಕ್ತೀರಾ ಅಂತಂದರೆ ಎಕ್ಸ್ ಜೆಡ್ ಪ್ಲೇನಲ್ಲಿ ಹಾಕ್ತೀರಾ. ಇನ್ನೊಂದು ಸರ್ಕಲ್ ನೀವು ಹಾಕ್ತೀರಾ, ಅದು ಎಲ್ಲಿ ಹಾಕ್ತೀರಾ ಅಂದರೆ ಅದು ವೈ ಜೆಡ್ ಪ್ಲೇನಲ್ಲಿ ಹಾಕ್ತೀರಾ. ಎಕ್ಸಾಕ್ಟ್ಲಿ ಈ ಥರ ಪರ್ಪೆಂಡಿಕ್ಯುಲರಾಗಿ ಹಾಕ್ತೀರಾ. ಒಂದನೇದು ಈ ಥರ ಹಾಕಿದ್ರೆ ಇನ್ನೊಂದು ಈ ಥರ ಎಕ್ಸಾಕ್ಟ್ಲಿ ಅದು ಇದಕ್ಕೆ ಈ ಪ್ಲೇನಿಗೆ ಪರ್ಪೆಂಡಿಕ್ಯುಲರ್ ಇನ್ನೊಂದು ಹಾಕ್ತೀರಾ. ಸೊ ನೋಡೋಣ ಈಗ ಫಸ್ಟು ಸ್ಕೆಚ್ ಇದು ನೋಡೋಣ, ಅದು ಅದು ಡೈಮೆನ್ಷನ್ ಮತ್ತು ಎಲ್ಲಿ ಹಾಕ್ತೀವಿ ಗೊತ್ತಾಗುತ್ತೆ ನಿಮಗೆ. ನೋಡಿ ಈ ಥರ ಹಾಕ್ತಾಯಿದ್ದೀನಿ ನಾನು, ಫಿಟ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ ಎಲ್ಲಿ ಎಕ್ಸಾಕ್ಟ್ಲಿ ಇದೆ ಅಂತ. ಇನ್ನು ಓಪನ್ ಆಗ್ತಾಯಿದೆ ಅದು. ಓಕೆ, ನಿಮ್ಗೆ ಗೊತ್ತಾಗ್ತಾಯಿದೆ ನೋಡಿ. ಜೂಮ್ ಮಾಡೋಣ ಅದನ್ನು, ಹೌದಲ್ವೇ? ನೋಡಿ ಈ ಎಕ್ಸಾಕ್ಟ್ ಇದೇ ಲೈನ್ ಮೇಲೆ ಅದಿದೆ, ಆ ಸರ್ಕಲ್ ಇದೆ. ಆ ಸರ್ಕಲ್ಲು ಡೈಮೆನ್ಷನ್ ಎಷ್ಟು ನೋಡೋಣ, 10 ಡೈಮೀಟ್ರ್ ಇದೆ. ಸೊ ಈ ಥರ ಹಾಕಬೇಕಾಗತ್ತೆ. ಹಾಕಿದ್ಮೇಲೆ ಇದನ್ನು ಥ್ರೂ ಕಟ್ ಮಾಡಬೇಕು. ಇದು ಸೆಂಟ್ರಲ್ ಇದೆ ಅಲ್ವಾ, ಅವಾಗ ಏನಾಗುತ್ತೆ, ನೀವು ಹೇಗೆ ಎಕ್ಸ್ಟ್ರೂಡಲ್ಲಿ ಏನಿದೆ ಸಿಮೆಟ್ರಿಕ್ ಎಕ್ಸ್ಟ್ರೂಡ್ ಅಂತ ಬರುತ್ತಲ್ವಾ, ಸೊ ಅದೇ ಥರ ಸಿಮೆಟ್ರಿಕ್ ಕಟ್ ಅಂತ ಕೂಡ ಬರ್ತದೆ ಆಪ್ಷನ್ನು. ಸೊ ಅದನ್ನು ಯೂಸ್ ಮಾಡ್ಕೊಂಡು ನೀವು ಎರಡೂ ಕಡೆ ಈಕ್ವಲ್ ಆಗಿ ಥ್ರೂ ಆಲ್ ಆಪ್ಷನ್ ಅದರಲ್ಲಿ ಬರ್ತದೆ, ಎರಡೂ ಕಡೆ ಈಕ್ವಲ್ ಆಗಿ ಕಟ್ ಮಾಡೋ ನೀವು ಮಾಡಬೇಕಾಗತ್ತೆ. ಓಕೆ, ಇಟ್ ಇಸ್ ಟೇಕಿಂಗ್ ಸಮ್ ಟೈಮ್. ಸೊ ಇದಾಯ್ತಲ್ವೇ, ಫಿನಿಶ್ ಮಾಡಿ ನೋಡಿ. ಇವಾಗ ಕಟ್ ಮಾಡಿದ್ದೆ ನಾನು. ಅದೇ ಥರನಾಗಿ ಮತ್ತೆ ಇನ್ನೊಂದು ಪ್ಲೇನ್ ತೊಗೋಬೇಕು. ಯಾವುದು ಆವಾಗಲೇ ಹೇಳಿದೆ ನಾನು, ವೈ ಜೆಡ್ ಪ್ಲೇನ್ ತೊಗೊಳ್ಳಿ. ಅಲ್ಲಿ ಏನು ಮಾಡಿ, ಇನ್ನೊಂದು ಸರ್ಕಲನ್ನು ನೀವು ಹಾಕಿ, ಸೇಮ್ ಡಯಾಮೀಟರ್ ಇನ್ನೊಂದು ಸರ್ಕಲನ್ನು ಹಾಕಿದ್ದೀವಿ. ಇಟ್ ವಿಲ್ ಟೇಕ್ ಸಮ್ ಟೈಮ್. ಸೊ ಇಲ್ಲಿ ಎರಡೆರಡು ಓಪನ್ ಆಗಿರೋದ್ರಿಂದ ಆ ಥರ ಕಾಣಿಸ್ತಾ ಇದೆ ನಿಮಗೆ. ಸೊ ಈಗ ಅಲ್ವೇ ಸೇಮ್. ಸೊ ಇದಾಗಿದೆ. ಈಗ ಬೇಕಾದ್ರೆ ನೀವು ಅದನ್ನು ಫಿಟ್ ಮಾಡಿ ನೋಡ್ಕೊಳ್ಳಿ. ನೋಡಿ ಇಲ್ಲಿ ಕಾಣುತ್ತೆ ನಿಮಗೆ. ನೋಡಿ ಇಲ್ಲೂ ಒಂದು ಸರ್ಕಲ್ ಇದೆ, ಇಲ್ಲೊಂದು ಸರ್ಕಲ್ ಇದೆ. ಸೊ ಇದನ್ನು ನಾವು ಥ್ರೂ ಆಲ್ ಕಟ್ ಮಾಡಬೇಕು. ಇವಾಗ ನೆಕ್ಸ್ಟ್ ಸ್ಟೆಪ್ ಅದೇ ಇದೆ. ಸೊ ನೆಕ್ಸ್ಟ್ ಸ್ಟೆಪ್ ಏನಿದೆ ನೋಡಿ, ಕಟ್ಔಟ್ ಮಾಡಿದ್ದೀನಿ ಅಲ್ವಾ. ಇದು ಕೂಡ ಅಷ್ಟೇ ಸಿಮೆಟ್ರಿಕ್ ಕಟ್ಔಟ್ ಮಾಡಬೇಕು. ತೋರಿಸುತ್ತೆ ಇಲ್ಲಿ ನೋಡಿ, ಈಕ್ವಲ್ ಆಗಿ ಕಟ್ಔಟ್ ಆಗಿದೆ. ಸಿಮೆಟ್ರಿಕ್ ಕಟ್ಔಟ್ ಮಾಡಬೇಕು. ಇಲ್ಲೂ ಅಷ್ಟೇ ನೋಡಿ, ಸಿಮೆಟ್ರಿಕ್ ಕಟ್ಔಟ್ ಆಗಿದೆ. ಇದು ಕೂಡ ಸಿಮೆಟ್ರಿಕ್ ಕಟ್ಔಟ್ ಆಗಿದೆ. ಸೊ ಇಷ್ಟ ಆದಮೇಲೆ ಈ ಕಪ್ ರೆಡಿ ಆಗುತ್ತೆ. ಈ ಕಪ್ಗೆ ಕೂಡ ನಾವು ಒಂದು ಬೇರೆ ಕಲರ್ ಕೊಡೋಣ. ಕಪ್ ಕೂಡ ಒಂದು ಕಪ್ಪನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಸ್ಟೈಲ್ಸ್ಗೆ ಹೋಗಿ ಬ್ಲೂ ಅಂತ ಒಂದು ಸೆಲೆಕ್ಟ್ ಮಾಡೋಣ, ಅಪ್ಲೈ ಮಾಡೋಣ. ಸೊ ಅದು ಬ್ಲೂ ಆಗಿದೆ. ಇದು ಮೊದಲು ಕೂಡಿಸೋಣ. ಈಗ ಅದಕ್ಕೆ ವಾಪಸ್ಸು ಹೋಮ್ಗೆ ಹೋಗಿ ಆಕ್ಸಿಯಲ್ ಅಲೈನ್ ತೊಗೊಳ್ಳಿ. ನೋಡಿ ಈ ಲೋವರ್ ಸರ್ಫೇಸು ಇಲ್ಲಿ ಕೂತ್ಕೋಬೇಕು, ಮೇಟ್ ಮಾಡಬೇಕು. ಮತ್ತು ಇದು ಸೆಂಟ್ರಲ್ ಆ್ಯಕ್ಸಿಸ್ಸು ಮತ್ತು ಈ ಆ್ಯಕ್ಸಿಸ್ಸು ಒಂದೇ ಆಗಬೇಕು. ಫಸ್ಟ್ ಆ್ಯಕ್ಸಿಸ್ನ ಅಲೈನ್ ಮಾಡ್ಕೊಳ್ಳೋಣ. ಅದಕ್ಕಾಗಿ ನಾವು ಮಾಡೋಣ, ಆಕ್ಸಿಯಲ್ ಅಲೈನ್ ಟೂಲ್ನ ತೊಗೊಂಡು ಕ್ಲಿಕ್ ಮಾಡಿ. ಸೊ ಇಲ್ಲಿ ಬಂದಿದೆ. ಇದನ್ನು ನಾವು ಸ್ವಲ್ಪ ಮೇಲೆ ಮೂವ್ ಮಾಡ್ಕೊತೀನಿ. ಡ್ರ್ಯಾಗ್ ಕಮಾಂಡ್ ಮಾಡ್ಕೊಂಡು ಓಕೆ, ಮೂವ್ ಸೆಲೆಕ್ಟ್ ಆಗಿದೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಅದಾದಮೇಲೆ ಇದನ್ನು ಕ್ಲಿಕ್ ಮಾಡಿ. ಈಗ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇದನ್ನು ಮೂವ್ ಮಾಡಿ. ನೋಡಿ ಬಂದಿದೆ ಅಲ್ವೇ. ಬಂದಾದಮೇಲೆ ಇದು ಸೆಂಟ್ರಲ್ ಮೌಸ್ ಬಟನ್ನ ಹಿಡ್ಕೊಂಡು ಸ್ವಲ್ಪ ಜೂಮ್ ಮಾಡ್ಕೊಳ್ಳಿ. ಆಮೇಲೆ ಮೇಟ್ ಕಮಾಂಡ್ ತೊಗೊಂಡು ಈ ಸರ್ಫೇಸನ್ನು ತೊಗೊಳ್ಳಿ. ಆಮೇಲೆ ಮತ್ತೆ ನಿಮ್ಮ ಮೌಸನ್ನು ಸ್ವಲ್ಪ ತಿರುಗಿಸ್ಕೊಳ್ಳಿ ಈ ಥರ. ಮತ್ತು ಈ ಸರ್ಫೇಸನ್ನು ನೀವು ಕ್ಲಿಕ್ ಮಾಡಿ. ಸೊ ಕೂತ್ಕೊಂತಲ್ವೇ. ಸೊ ಈಗ ನಾವೇನು ಮಾಡಬೇಕು ಅಂದರೆ, ಇಲ್ಲಿ ಒಂದು ವಾಷರ್ ಬರುತ್ತೆ. ಆ ವಾಷರ್ ಅಂದರೆ ಒಂದು ಸ್ಕ್ರೂ ಬರುತ್ತೆ, ಅದನ್ನು ಹಾಕಬೇಕು. ಸೊ ಆ ವಾಷರ್ ಎಲ್ಲಿದೆ ಅಂತಂದರೆ ನೋಡಿ, ಇಲ್ಲಿ ಸ್ಕ್ರೂ ಇದೆ ಫಸ್ಟ್ ಆಫ್ ಆಲ್. ಆಮೇಲೆ ಇಲ್ಲಿ ವಾಷರ್ ಇದೆ ಅಲ್ವೇ. ಈ ವಾಷರ್ನ ತೊಗೊಳ್ಳೋಣ. ಫಸ್ಟ್ ನಾವು ವಾಷರ್ನ ಇಲ್ಲಿ ಇಡೋಣ. ಸೊ ವಾಷರ್ ಬಂದಿದೆ. ಈ ವಾಷರ್ನ ಯಾವ ಥರ ಮಾಡಲ್ ಮಾಡಿದೆ ಅಂತ ನೋಡೋಣ. ಇದನ್ನು ಡಬಲ್ ಕ್ಲಿಕ್ ಮಾಡಿದ್ರೆ ಇದದ್ದು ಪಾರ್ಟ್ ವರ್ಕ್ ಬೆಂಚ್ಗೆ ನಾನು ಹೋಗ್ತೀನಿ. ಇದು ಕೂಡ ಅಷ್ಟೇ ರಿವಾಲ್ವ್ ಕಮಾಂಡ್ ಯೂಸ್ ಮಾಡಿದ್ದೇನೆ. ಸೊ ಈಗ ಇದದ್ದು ಪಾರ್ಟ್ ವರ್ಕ್ ಬೆಂಚ್ ಓಪನ್ ಆಗಿದೆ. ನೋಡಿ, ನಾನು ಕೇವಲ 2 ಟೂಲ್ಸ್ಗಳನ್ನ ಯೂಸ್ ಮಾಡಿಕೊಂಡು 2 ಸ್ಟೆಪ್ಪಲ್ಲಿ ಇದು ಮಾಡಲನ್ನು ಮಾಡಿದ್ದೇನೆ. ಮೊದಲನೇದು ಸ್ಕೆಚ್ ಹಾಕಿದ್ದೇನೆ.
ಸ್ವಲ್ಪ ಜೂಮ್ ಮಾಡ್ಕೊಂಡು ನೋಡಿ ನೀವು ನೋಡಿ, ಈ ಥರ ಒಂದು ಸ್ಕೆಚ್ ಹಾಕಿದ್ದೇನೆ, ಅದನ್ನು ರಿವಾಲ್ವ್ ಮಾಡಿದ್ದೇನೆ. ಇಲ್ಲಿದೆ ರಿವಾಲ್ವ್, 360 ರಿವಾಲ್ವ್ ಮಾಡಿದ್ದೀನಿ. ಸೊ ಸ್ಕೆಚ್ ತೊಗೊಳ್ಳಿ, ಓಪನ್ ಮಾಡಿ, ಪ್ರೊಫೈಲ್ ಹೇಗಿದೆ ನೋಡೋಣ, ಪ್ರೊಫೈಲ್ ಡೈಮೆನ್ಷನ್ಸ್ಗಳನ್ನ ನೋಡ್ಕೊಳ್ಳೋಣ. ನೋಡಿ ಡೈಮೆನ್ಷನ್ಸ್ಗಳಿದೆ. ಈ ಥರ ಈ ಪ್ರಕಾರ ನಾವು ಒಂದು ಪ್ರೊಫೈಲ್ನ ಹಾಕಬೇಕು. ಅದಾದಮೇಲೆ ಇದನ್ನು ರಿವಾಲ್ವ್ ಮಾಡಬೇಕು 360 ಡಿಗ್ರಿಗೆ. ಫುಲ್ ರಿವಾಲ್ವ್ ಅಂತಾರಲ್ಲ ಅದನ್ನು ಮಾಡಬೇಕು. ಸೊ ಈಗ ಇದು ಫಿನಿಶ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಫುಲ್ ರಿವಾಲ್ವ್ ಆಗಿದೆ. ಇದರದ್ದು ಕೂಡ ನೀವೇನು ಮಾಡ್ಬೋದು, ಮಟೀರಿಯಲ್ನ ವ್ಯೂಗೆ ಹೋದರೆ ಅದರದ್ದು ಕೂಡ ಕಲರ್ ಚೇಂಜ್ ಮಾಡ್ಬೋದು. ಸ್ಟೈಲ್ಸ್ಗೆ ಹೋಗಿ ಅದನ್ನು ಕೂಡ ನೀವು ಯಾವುದನ್ನು ಬೇರೆ ಕಲರ್ ಕೊಡಿ, ಗ್ರೀನೇ ಕೊಡೋಣ ಬೇಕಿದ್ರೆ. ಅಪ್ಲೈ ಆಗಿದೆಯಾ ಗ್ರೀನು? ಹಾಗೆ ಇನ್ನೊಂದು ಸೆಲೆಕ್ಟ್ ಮಾಡಿ ಸ್ಟೈಲ್ಸ್ಗೆ ಹೋಗಿ ಅದು ಏನಿದೆ ಗ್ರೀನ್ ಅಂತ ಕೊಡೋಣಲ್ವಾ, ಗ್ರೀನ್ ತಗೊಳ್ಳಿ, ಅಪ್ಲೈ ಮಾಡಿ. ಆಗಿದೆಯಾ? ಆಗ್ತಾ ಇಲ್ಲ. ಓಕೆ ನೋಡೋಣ. ಓಕೆ, ಕ್ಲೋಸ್ ಆ್ಯಂಡ್ ರಿಟರ್ನ್. ಬಂದ್ವಾ? ಈಗ ಬಂದಾದ ಮೇಲೆ ಈಗ ಮತ್ತೆ ವ್ಯೂಗೆ ಹೋಗಿ ಅದರ ಕಲರ್ನ ಚೆನ್ನಾಗಿ ಟ್ರೈ ಮಾಡೋಣ. ಸೆಲೆಕ್ಟ್ ಮಾಡಿ ಇದನ್ನು, ಸ್ಟೈಲ್ಸ್ಗೆ ಹೋಗಿ ಅದರದ್ದು ಕಲರ್ ಏನಿದೆ ಗ್ರೀನ್ ಅಂತ ಇದೆ, ಸೆಲೆಕ್ಟ್ ಮಾಡಿ ಅಪ್ಲೈ ಮಾಡಿ. ನೋಡಿ ಈಗ ಆಗಿದೆ. ಸೊ ಈಗ ಈ ಪಾರ್ಟ್ನ ನಾವು ತಂದು ಇಲ್ಲಿ ಕೂಡಿಸ್ಬೇಕು. ಅದಕ್ಕೆ ನಾವು ಫಿಟ್ ಮಾಡೋಣ ಫಸ್ಟು, ಆಮೇಲೆ ಇದನ್ನು ತಂದು ಇಲ್ಲಿ ಕೂಡಿಸ್ಬೇಕು. ಅದಕ್ಕೆ ಫಸ್ಟು ಎಕ್ಸೆಲ್ ಮಾಡಿ, ಆಮೇಲೆ ಈ ಪಾರ್ಟ್ ಲೋವರ್ ಪಾರ್ಟ್ ಇದೆಯಲ್ಲ ಅದು ಇಲ್ಲಿ ಕೂತ್ಕೋಬೇಕು. ಅದಕ್ಕೆ ನಾವೇನು ಮಾಡಬೇಕು ಅಂದರೆ, ನೀವು ಇದನ್ನು ಬೇಕಾದ್ರೆ ಗ್ಲಾಸ್ ಆಗಿ ಮಾಡ್ಕೋಬೋದು. ಗ್ಲಾಸ್ ಆಗಿ ಮಾಡ್ಕೊಂಡ್ರೆ ಒಳಗಡೆ ಕ್ಲೀನಾಗಿ ಕಾಣುತ್ತೆ. ಸೊ ಅದಕ್ಕೆ ನಾವು ಮಾಡೋಣ, ಇದನ್ನು ಸೆಲೆಕ್ಟ್ ಮಾಡಿ ಮತ್ತು ಸ್ಟೈಲ್ಸ್ಗೆ ಹೋಗಿ ಬ್ಲೂ ಇರಲಿ, ಬ್ಲೂ ಗ್ಲಾಸ್ ಮಾಡ್ಕೊಂಡು ನೋಡಿ, ಇಲ್ಲಿ ಬ್ಲೂ ಗ್ಲಾಸ್ ಇದೆ ನೋಡಿ, ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಅಪ್ಲೈ ಮಾಡಿ. ನೋಡಿ ಈಗ ಅದು ಗ್ಲಾಸ್ ಥರ ಕಾಣ್ತಾ ಇದೆ. ಸೊ ಈಗ ನಮಗೆ ಒಳಗಡೆ ಇದನ್ನು ಅಸೆಂಬಲ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಈಗ ನಾವೇ ಮಾಡೋಣ, ಮತ್ತೆ ಹೋಮ್ಗೆ ಹೋಗೋಣ. ಹೋಮ್ಗೆ ಹೋಗಿ ಎಕ್ಸೆಲ್ ಅಲೈನ್ ತೊಗೊಂಡು ಈ ಸೆಂಟ್ರಲ್ ಈ ಆಕ್ಸಸ್ ಇದೆಯಲ್ಲ ಇದಕ್ಕೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಕ್ಲಿಕ್ ಆಯ್ತೆ. ದೆನ್ ಮತ್ತೆ ಈ ಆಕ್ಸಸ್ ಬನ್ನಿ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಕೂತ್ಕೊಂಡಿದೆ ಅದು ಬಂದು. ಸೊ ಅದಕ್ಕೆ ಮತ್ತೆ ನಾವು ಒಂದು ತೊಗೊಂಬರ್ಬೇಕಲ್ಲ ಮೇಲೆ, ಅದಕ್ಕೆ ಏನು ಮಾಡಿ ಡ್ರ್ಯಾಗ್ ಕಂಪೋನೆಂಟ್ಗೆ ಹೋಗಿ ಓಕೆ ಅಂತ ಕ್ಲಿಕ್ ಮಾಡಿ, ಯಾವುದೋ ಪಾರ್ಟು ಇಲ್ಲಿದೆ ಆಶಾಲು ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ಕನ್ಫರ್ಮ್ ಮಾಡ್ಕೊಳ್ಳಿ ಮೂವ್ ಅನ್ನೋದು ಸೆಲೆಕ್ಟ್ ಆಗಿದೆ ಅಂತ. ಈಗ ಜಸ್ಟ್ ಇದ್ರ ಮೇಲೆ ನೋಡಿ ಮೂವ್ ಮಾಡಿ, ಬರ್ತಾ ಇದೆಯಲ್ವಾ, ಬಂದಿದೆ. ಈಗ ಏನು ಮಾಡಿ ನೀವು ಈ ಲೋವರ್ ಸರ್ಫೇಸು ಮತ್ತು ಈ ಸರ್ಫೇಸು ಒಂದಕ್ಕೊಂದು ಮ್ಯಾಚ್ ಆಗೋ ಥರ ಅಂದ್ಕೊಳ್ಳಿ. ಅದಕ್ಕೆ ಮೇಟ್ ಕಮಾಂಡ್ಗೆ ಹೋಗಿ ಮೇಲೆ ಸ್ವಲ್ಪ ತಿಳಿಸ್ಕೊಳ್ಳಿ. ನೋಡಿ ಈ ಸರ್ಫೇಸ್ ಇದೆಯಲ್ವಾ, ಈ ಸರ್ಫೇಸು ಮತ್ತು ಈ ಸರ್ಫೇಸ್ ಒಂದಕ್ಕೊಂದು ಮೇಟ್ ಆಗಬೇಕಲ್ವೇ, ಕ್ಲಿಕ್ ಮಾಡಿ. ಸೊ ಈಗ ಅದು ಒಳಗಡೆ ಮೇಟ್ ಆಗಿದೆ, ನಿಮ್ಗೆ ಗೊತ್ತಾಗ್ತಾಯಿದೆ. ಸೊ ಅದು ಆ್ಯಕ್ಚುಲಿ ವಾಷರ್ ಮೇಲೆ ಬರಬೇಕಾಗಿತ್ತು. ಸೊ ಈ ಸರ್ಫೇಸಲ್ಲಿ ಕೂತ್ಕೋಬೇಕಾಗಿತ್ತಲ್ವೇ, ಅದು ಕ್ಲೀನಾಗಿದೆ ಅನಿಸುತ್ತೆ. ಲೆಟ್ ಇಟ್ ಬಿ. ಸೊ ಇಲ್ಲಾಂದರೆ ನಾವು ಅಂಡು ಮಾಡೋಣ ಬೇಕಿದ್ರೆ. ಸೊ ಇಲ್ಲಿದೆಯಲ್ವೇ, ಸೊ ಇನ್ನೊಂದು ಕಮಾಂಡ್ ಇದೆ, ಅದನ್ನು ಬೇಕಾದ್ರೆ ಯೂಸ್ ಮಾಡ್ಕೊಂಡು ನೀವು ಮಾಡ್ಬೋದು. ಸೊ ಈಗ ಈ ಲೋವರ್ ಸರ್ಫೇಸು ಮತ್ತು ಇಲ್ಲಿರೋ ಸರ್ಫೇಸು ಒಂದಕ್ಕೊಂದು ಮ್ಯಾಚ್ ಆಗಬೇಕಲ್ವೇ. ಸೊ ಮೇಟ್ ತೊಗೊಳ್ಳಿ, ಮೇಟ್ ತೊಗೊಂಡು ಯಾವ ಸರ್ಫೇಸು, ಈ ಸರ್ಫೇಸು ಕರೆಕ್ಟಾಗಿದೆ ಮತ್ತು ಈ ಸರ್ಫೇಸು ಒಂದಕ್ಕೊಂದು ಮ್ಯಾಚ್ ಆಗಬೇಕಲ್ವೇ. ಸೊ ಈಗ ಆಗಿದೆ ಮ್ಯಾಚ್, ಅದು ಯಾಕೋ ಸರಿಯಾಗಿ ಕಾಣ್ತಾ ಇಲ್ಲ. ಲೆಟ್ ಅಸ್ ಸಿ. ಓಕೆ, ಸೊ ಈಗ ಇದನ್ನು ಅಸೆಂಬಲ್ ಮಾಡಿದ್ವಿ. ಈಗ ನಾವು ಸ್ಕ್ರೂ ತೊಗೋಬೇಕು. ಸ್ಕ್ರೂನ ಜಗ್ರಿ ಆಚೆ ಹಿಡಿಯಲಿ. ಇದನ್ನು ನಾವು ಸ್ವಲ್ಪ ಮೂವ್ ಮಾಡಿ ನೋಡೋಣ, ರೊಟೇಟ್ ಮಾಡಿ ನೋಡೋಣ, ಆವಾಗ ನಮಗೆ ಕ್ಲಿಯರ್ಲಿ ಗೊತ್ತಾಗುತ್ತೆ. ನೋಡಿ ಕಾಣ್ತಾ ಇದೆ ಮೇಲೆ ಅಲ್ವಾ. ಸೊ ಈಗ ವ್ಯೂಗೆ ಹೋಗಿ ಒಂದು ಸಲ ಇದನ್ನು ನೋಡೋಣ. ಇದು ಸರಿಯಾಗಿ ಗೊತ್ತಾಗಲ್ಲ. ಇದನ್ನು ನೋಡಿದ್ರೆ ಗೊತ್ತಾಗ್ತಾ ಇಲ್ಲ. ಇದನ್ನು ನೋಡಿದರೆ
ಓಕೆ, ಇಟ್ ಇಸ್ ಟೇಕಿಂಗ್ ಸಮ್ ಟೈಮ್. ಇದು ರೆಂಡರ್ ಮಾಡೋದಕ್ಕೆ ಇಟ್ ವಿಲ್ ಟೇಕ್ ಸಮ್ ಟೈಮ್. ಓಕೆ, so it is taking some time to render. ಈ ಗ್ಲಾಸ್ ಪಾರ್ಟ್ನ ತೆಗೆದುಬಿಡೋಣ. ಇದು ಕ್ಲಿಕ್ ಮಾಡಿ ಸ್ಟೈಲ್ಸ್ಗೆ ಹೋಗಿ, ಅದು ಗ್ಲಾಸ್ ಬೇಡ, ಸಿಂಪ್ಲಿ ಬ್ಲೂ ಮಾಡೋಣ. ಏನಾಗಿದೆ ಅಪ್ಲೈ ಮಾಡಿ. ಓಕೆ, ಈಗ ನೋಡೋಣ. ಸೊ ಇದು ಏನಾಗಿತ್ತು, ವಾಷರ್ ಏನಾಗಿತ್ತು ನೋಡೋಣ. ವಾಷರ್ ಪಾರ್ಟು ಏನು ಕಲಿತು, ವಾಷರ್ ಸೆಲೆಕ್ಟ್ ಮಾಡಿ, ಅದರ ಸ್ಟೈಲ್ ಸೆಲೆಕ್ಟ್ ಮಾಡಿ. ಅದು ಕೂಡ ಬ್ಲೂನೇ ಇದೆ ಅಲ್ವೇ, ಅದನ್ನು ನಾವು ಬೇರೆ ಕಲರ್ ಮಾಡೋಣ, ಗ್ರೀನ್ ಮಾಡೋಣ. ಗ್ರೀನ್ ಇತ್ತು ಅದು. ಓಕೆ, ಈಗ ಕ್ಲಿಕ್ ಮಾಡಿ ನೋಡಿ. ಓಕೆ, ಕಾಣ್ತಾ ಇಲ್ಲ ಅಲ್ವಾ, ಅದು ವಾಷರ್ ಅಲ್ವಾ. ವಾಷರ್ ಇಲ್ಲಿದೆ. ಹಾಂ, ಓಕೆ, ತೆಗಡೆ ಬಂದುಬಿಟ್ಟಿದೆ ನೋಡಿ. ಸೊ ಈ ಥರ ಬರಬಾರ್ದು. ಈ ಲೋವರ್ ಸರ್ಫೇಸು ಮೇಲೆ ಇರಬೇಕು, ಅಪ್ಪರ್ ಸರ್ಫೇಸು ಇನ್ನೂ ಸ್ವಲ್ಪ ಮೇಲೆ ಇರಬೇಕಲ್ವ, ಆ ಥರ ಮಾಡಬೇಕು ನಾವು. ಸೊ ನಾನು ಸರ್ಫೇಸು ಸೆಲೆಕ್ಟ್ ಮಾಡಿಲ್ಲ, ಸೆಲೆಕ್ಟ್ ಮಾಡಿಲ್ಲ ಅನಿಸುತ್ತೆ. ಸೊ ಅದಕ್ಕೆ ನಾವೇನು ಮಾಡೋಣ, ಆ ವಾಷರ್ದು ಏನಿದೆ ನೋಡಿ, ಇದು ಮೇಟ್ ಅಲ್ವಾ, ಈ ಮೇಟ್ನ ನಾವು ವಿಲ್ ಡಿಲೀಟ್ ದಿಸ್ ರಿಲೇಷನ್ಶಿಪ್. ಸೊ ಈಗ once again ನಾವು ವಿಲ್ ಗೋ ಬ್ಯಾಕ್ ಟು ಹೋಮ್ ಆ್ಯಂಡ್ ದೆನ್ ವಿಲ್ ಮೂವ್ ದ್ಯಾಟ್ ಅಪ್. ಈ ವಾಷರ್ನ ನಾವೇನು ಮಾಡೋಣ, ಮೇಲೆ ಮೂವ್ ಮಾಡೋಣ. ಆಮೇಲೆ ಇನ್ನೊಂದು ಸಲ ಸರಿಯಾಗಿ ನಾವು ಅದನ್ನು ಮೇಲೆ ಬಂದಿದೆ ಅಲ್ವೇ. ಸೊ ಇದನ್ನು ನಾವು ಈ ಥರ ತೆಳಗಡೆ ಬಂದಿದೆಯಲ್ಲ, ಇದು ಉಲ್ಟಾ ಆಗಬೇಕು. ಆ್ಯಕ್ಚುಲಿ ಇದು ಫ್ಲಿಪ್ ಆಗಬೇಕು ಅಲ್ವೇ. ಸೊ ಆವಾಗ ಸರಿ ಹೋಗುತ್ತೆ. ಈ ಪಾರ್ಟು ಈ ಕಡೆ ಬರಬೇಕು, ಸರಿನಾ. ಸೊ ಅದಕ್ಕಾಗಿ ನಾವೇನು ಮಾಡೋಣ, ಫಸ್ಟು ಇವಾಗ ಮತ್ತೆ ಮೇಟ್ ಕಮಾಂಡ್ ತೊಗೊಂಡು ಈ ಸರ್ಫೇಸು ನೋಡಿ, ಈ ಸರ್ಫೇಸ್ ಇದೆಯಲ್ವಾ, ಈ ಸರ್ಫೇಸು ಮತ್ತು ಇಲ್ಲಿ ಈ ಸರ್ಫೇಸು ಒಂದಕ್ಕೊಂದು ಮ್ಯಾಚ್ ಆಗಬೇಕು. ಆಮೇಲೆ ಇದನ್ನು ಫ್ಲಿಪ್ ಕೂಡ ನೀವು ಮಾಡಬಹುದಾ, ಇಲ್ಲ ಈಗ ಕರೆಕ್ಟಾಗಿ ಕೂತ್ಕೊಂಡಿದೆ, ಅದು ಈಗ ಕರೆಕ್ಟಾಗಿದೆ. ಫ್ಲಿಪ್ ಮಾಡೋ ಅವಶ್ಯಕತೆ ಇಲ್ಲ ಅನ್ಕೊತೀನಿ. ಈ ವಾಷರಲ್ಲಿ ನೋಡೋಣ. ಸೊ ಲೆಟ್ ಅಸ್ ಫ್ಲಿಪ್ ಇಟ್ ನೋಡೋಣ. ಓಕೆ, ಇದನ್ನು ಬೇರೆ ವ್ಯೂ ಮಾಡಿ ನೋಡೋಣ ಏನಾಗುತ್ತೆ. ವ್ಯೂನಲ್ಲಿ ಹೋಗಿ ಇದನ್ನು ಕ್ಲಿಕ್ ಮಾಡಿ ನೋಡಿದ್ರೆ ಹೆಂಗಿದೆ ಇದು ನೋಡೋಣ. ಸೊ ಈಗ ಇಲ್ಲಿ ಈ ಥರ ನೋಡೋಣ. ಸೊ ಇದು ಮತ್ತೆ ತೆಗಡೆ ಬಂದಿದೆ ನೋಡಿ, ಇದು ಫ್ಲಿಪ್ ಕೂಡ ಆಗಿದೆ. ಸೊ ಇದನ್ನು ನಾವೇನು ಮಾಡಬೇಕು ಅಂದರೆ ಇದನ್ನು ಮತ್ತೆ ಫ್ಲಿಪ್ ಮಾಡೋಣ. ಈಗ ಕರೆಕ್ಟಾಗಿದೆ. ಬಟ್ ಈಗ ಈ ಸರ್ಫೇಸ್ ಆ್ಯಕ್ಚುಲಿ ಇಲ್ಲಿ ಬಂದು ಕೂತ್ಕೋಬೇಕು, ಹಾಗೆ ಇರಬೇಕು. ಇಲ್ಲ ಅಂದರೆ ಇದು ಫುಲ್ಲು ಮೇಲೆ ಬರಬೇಕು. ಸೊ ಅದಕ್ಕೆ ಮತ್ತೆ ವಾಪಸ್ ಏನು ಮಾಡೋಣ, ಇದನ್ನು ನಾವು ವಿಲ್ ಡಿಲೀಟ್ ದಿಸ್. ಆಗಿದೆ, ಎಸ್ಕೇಪ್ ಹೊಡೀರಿ. ಈಗ ಮತ್ತೆ ವಾಷರ್ನಾಗ ನೀವು ಕ್ಲಿಕ್ ಮಾಡಿ, ಈ ಒಂದು ಪಾರ್ಟ್ ಇದೆ ನೋಡಿ, ಇದನ್ನು ನಾವು ಡಿಲೀಟ್ ಮಾಡ್ಕೊಳ್ಳೋಣ. ಡಿಲೀಟ್ ಮಾಡಿಕೊಂಡು ಡಿಲೀಟ್ ಮಾಡಿ ಮತ್ತೆ ಇದನ್ನು ನಾವು ಮೇಲೆ ಮೂವ್ ಮಾಡೋಣ, ಡ್ರ್ಯಾಗ್ ಮಾಡೋಣ ವಾಷರನ್ನು. ಓಕೆ, ಲೆಟ್ ಅಸ್ ಫಿಟ್ ದಿಸ್. ಸೊ ಇದನ್ನು ನಾವು ಮತ್ತೆ ಮೇಲೆ ಮೂವ್ ಮಾಡೋಣ. ಈ ಥರ ಮೂವ್ ಮಾಡೋದು ನೋಡಿ, ಎಕ್ಸಾಕ್ಟ್ಲಿ ಇಲ್ಲಿ ಕೂತ್ಕೋಬೇಕು ಅಷ್ಟೇ. ಇಷ್ಟು ಕೂತ್ಕೋಬೇಕಿಲ್ಲ, ಇಲ್ಲಿ ಮೇಲೆ ಕೂತ್ಕೋಬೇಕು, ಇಲ್ಲಿ ಕೂತ್ಕೋಬೇಕು. ಈ ಥರ ಅದು ಕೂತ್ಕೋಬೇಕು, ಆ ಥರ ಮಾಡಬೇಕು. ಸೊ ಅದಕ್ಕಾಗಿ ನಾವು ಮಾಡೋಣ, ಈಗ ರಿವಾಲ್ವ್ ಮಾಡೋಣ. ರಿವಾಲ್ವ್ ಮಾಡಿ ಮತ್ತು ವ್ಯೂಗೆ ಹೋಗಿ ಈ ಸರ್ಫೇಸ್ ತಗೊಳ್ಳೋಣ. ಈಗ ಮತ್ತೆ ಮೇಟ್ ಕಮಾಂಡ್ಗೆ ಹೋಗೋಣ. ಮೇಟ್ ಕಮಾಂಡ್ಗೆ ಹೋಗಿ ಈ ಸರ್ಫೇಸನ್ನು ಓಕೆ, ಈ ಸರ್ಫೇಸ್ ಲೋವರ್ ಸರ್ಫೇಸನ್ನು
ಎಲ್ಲಿ ಅಂತಂದರೆ ಈ ಸರ್ಫೇಸ್ ಮೇಲೆ ಅಥವಾ ಈ ಸರ್ಫೇಸ್ ಮೇಲೆ ಕೂತ್ಕೊಳ್ಳೋ ಥರ ನೋಡಬೇಕಲ್ವಾ. ಸೊ ಈಗ ನಾವು ಬೇಕಾದ್ರೆ ಅದನ್ನು ವ್ಯೂಗೆ ಹೋಗಿ ವಿಲ್ ಮೇಕ್ ದಿಸ್ ಲೈಕ್ ದಿಸ್, ಬೇಡ ಈ ಥರ ಮಾಡೋಣ. ಈ ಥರ ಮಾಡಿ ಯಾವ ಸರ್ಫೇಸು ಬೇಕಾದ್ರೆ ನೀವು ಇದ್ದದ್ದು ಈ ಥರ ತೊಗೊಳ್ಳಿ. ನಮಗೆ ಈ ಸರ್ಫೇಸ್ ಬೇಕಲ್ವಾ, ಅಲ್ಲಿ ನೋಡಿ ಕೂಡಿಸಿ. ಈಗ ಕರೆಕ್ಟಾಗಿ ಕೂತ್ಕೊಂಡಿದ್ದು ನೋಡಿ. ಈಗ ನಾವು ಇಟ್ ಇಸ್ ರೈಟ್, ಈಗ ಕರೆಕ್ಟಾಗಿದೆ. ಈ ಸ್ಕ್ರೂನ ಇದರೊಳಗಡೆ ಹಾಕಬೇಕು ಇವಾಗ. ಸೊ ಈ ಕೊನಿಕಲ್ ಸರ್ಫೇಸು ಇವಾಗ ಕೂತ್ಕೋಬೇಕು, ಆ ಥರ ಮಾಡಬೇಕು. ಅದಕ್ಕೆ ಮತ್ತೆ ಈಗ ಫಸ್ಟು ಈ ಸ್ಕ್ರೂನ ಯಾವ ಥರ ಮಾಡ್ತಾರೆ ನೋಡೋಣ. ಫಸ್ಟ್ ಈ ಸ್ಕ್ರೂನ ಯಾವ ಥರ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ನೋಡೋಣ. ಸೊ ಈಗ ಡಬಲ್ ಕ್ಲಿಕ್ ಮಾಡಿದ್ದೀನಿ. ಇದು ಕೂಡ ರಿವಾಲ್ವ್ ಕಮಾಂಡೇನೆ. ಮತ್ತು ಒಂದು ಕಟ್ ಮಾಡ್ತೇವೆ. ಈಗ ಇದು ಅದರಲ್ಲಿ ಓಪನ್ ಆಗ್ತಾ ಇದೆ, ಅದರದ್ದು ಪಾರ್ಟ್ ಮಾಡಲು ಓಪನ್ ಆಗ್ತಾ ಇದೆ. ಸೊ ಈಗ ಪಾರ್ಟ್ ಮಾಡಲು ಓಪನ್ ಆಗಿದೆ. ಸೊ ಅದರಲ್ಲಿ ನೋಡಿ ಇದನ್ನು ಯಾವ ಥರ ಮಾಡಿದೆ ಅನ್ನೋಕೆ ಇಲ್ಲಿದೆ. ಫಸ್ಟು ಒಂದು ಸ್ಕೆಚ್ ಹಾಕಿದ್ದೇನೆ ನಾನು. ಪ್ರೊಫೈಲ್ ನೋಡಿ ಕಾಣ್ತಾ ಇದೆ ನಿಮಗೆ. ನೋಡಿ ಇಲ್ಲಿದೆ ಪಾರ್ಟು. ಸೊ ಇದ್ರದ್ದು ಪ್ರೊಫೈಲ್ ಫಸ್ಟ್ ನಾನು ಹಾಕಿದ್ದೇನೆ. ಯಾವ ಥರ ಹಾಕಿದ್ದೇನೆ ನೋಡೋಣ. ಸ್ಕೆಚ್. ಸೊ ಪ್ರೊಫೈಲ್ ನೋಡಿ ಈ ಥರ ಇದೆ ಪ್ರೊಫೈಲು. ಸ್ಕ್ರೂದು ಇದರ ಡೈಮೆನ್ಷನ್ಸ್ನ ನೋಡೋಣ ನಾವು. ನೋಡಿ ಇದು ಡೈಮೆನ್ಷನ್ಸ್ಗಳು 12 ಇದೆ. ಇದು 12 mm ಇದೆ. ಆಮೇಲೆ ಇದು ಈ ಡೈಮೆನ್ಷನ್ನು 30 mm ಇದೆ. ಈ ಡೈಮೆನ್ಷನ್ನು 6 mm ಇದೆ. ಈ ಡೈಮೆನ್ಷನ್ನು 21 mm ಇದೆ. ಸೊ ಇಷ್ಟು ಇರುವಂತಹದ್ದೊಂದು ಪ್ರೊಫೈಲ್ ಹಾಕಬೇಕು. ಇದನ್ನು 360 ಡಿಗ್ರಿ ರಿವಾಲ್ವ್ ಕಮಾಂಡ್ ಯೂಸ್ ಮಾಡಿಕೊಂಡು ರಿವಾಲ್ವ್ ಮಾಡಬೇಕು. ಸೊ ಈಗ ಫಿನಿಶ್ ಮಾಡಿದ್ರೆ ನೋಡಿ ರಿವಾಲ್ವ್ ಆಗಿದೆ. ಅದಾದಮೇಲೆ ನಾವು ಇಲ್ಲಿ ಒಂದು ಕಟ್ ಮಾಡಬೇಕು, ಥ್ರೂ ಕಟ್ ಮಾಡಬೇಕು. ಸೊ ಥ್ರೆಡ್ ಹಾಕ್ತೀರಾ ಇಲ್ಲಿ, ಈ ಪಾರ್ಟಲ್ಲಿ ನೀವು ಥ್ರೆಡ್ ಹಾಕ್ತೀರಾ. ಆಮೇಲೆ ಇನ್ನೊಂದು ಸ್ಕೆಚ್ಚನ್ನು ಈಗ ನಾವು ಹಾಕಬೇಕಾಗತ್ತೆ ಈ ಸ್ಲಾಟ್ನ ಕಟ್ ಮಾಡೋದಕ್ಕೆ. ಸೊ ಈ ಥರ ನಾವೇನು ಮಾಡಬೇಕು, ಒಂದು ಸ್ಕ್ವೇರ್ ಬಾಕ್ಸನ್ನು ಹಾಕೋಬೇಕು. ಸೊ ಡೈಮೆನ್ಷನ್ಸ್ ನೋಡ್ಕೊಳ್ಳೋಣ. ಎಲ್ಲಿದೆ ಅಂದರೆ ನೋಡಿ ಇಲ್ಲಿದೆ, ಅದು ಕಾಣ್ತಾ ಇದೆಯಾ. ಈ ಥರ ನೀವು ಹಾಕಬೇಕಾಗತ್ತೆ. ನೋಡಿ ಈ ಥರ ಹಾಕಬೇಕಾಗತ್ತೆ. ಡೈಮೆನ್ಷನ್ಸ್ ನೋಡ್ಕೊಳ್ಳೋದು. ಇದು 2 mm. ಸೊ ಈ ಥರ ಒಂದು ಸ್ಲಾಟ್ನ ನೀವು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಅದನ್ನು ನೀವು ಸೆಂಟ್ರಲ್ ಪೇನಲ್ಲಿ ಇರ್ತದೆ. ಅದನ್ನು ಕಟ್ ಮಾಡ್ತೀರಲ್ಲ, ಕಟ್ಔಟ್ ಮಾಡ್ತೀರಲ್ಲ, ಅವಾಗ ಸಿಮೆಟ್ರಿಕ್ ಕಟ್ಔಟ್ ಮಾಡಿದ್ರೆ ಎರಡೂ ಕಡೆ ಅದು ಕಟ್ಟಾಗಿ ಹೋಗುತ್ತೆ ಈಕ್ವಲ್ ಆಗಿ. ಥ್ರೂ ಆಲ್ ಅಂತ ಮಾಡಿ ಸಿಮೆಟ್ರಿಕ್ ಕಟ್ಔಟ್ ಮಾಡಿದ್ರೆ ಎರಡೂ ಕಡೆ ಕಟ್ಟಾಗಿ ಹೋಗುತ್ತೆ. ಸೊ ಇದೀಗ ನೋಡಿ ಕಟ್ಟಾಗಿದೆ ಅಲ್ವೇ. ಸೊ ಇದಾದಮೇಲೆ ಈ ಸ್ಕ್ರೂ ರೆಡಿ ಆಯ್ತಲ್ವಾ. ಈಗ ನಾವು ವಾಪಸ್ಸು ನಮ್ಮ ಅಸೆಂಬ್ಲಿ ವರ್ಕ್ ಬೆಂಚ್ಗೆ ಹೋಗೋಣ. ಹೋಗಿ ಈ ಸ್ಕ್ರೂನ ಇಲ್ಲಿ ಹಾಕೋಣ. ಸೊ ಈಗ ನಾವೇ ಮಾಡಬೇಕು, ಮತ್ತೆ ಹೋಮ್ಗೆ ಹೋಗಬೇಕು. ಅಲ್ಲಿ ಎಕ್ಸಿಯಲ್ ಅಲೈನ್ ಅಂತ ಇದೆ, ಇದನ್ನು ತೊಗೋಬೇಕು. ಈ ಸಿಲಿಂಡ್ರನ್ನು ನಾವು ನೋಡಿ, ಇಲ್ಲೊಂದು ಸಿಲಿಂಡರ್ ಇದೆಯಲ್ವಾ, ಈ ಸಿಲಿಂಡರ್ ಅಲ್ಲ, ಈ ಸಿಲಿಂಡರ್. ಸೊ ನಾವು ಮಾಡೋಣ, ಸ್ವಲ್ಪ ವ್ಯೂಗೆ ಹೋಗಿ ಇದನ್ನು ನಾವು ಮಾಡ್ಕೊಳ್ಳೋಣ. ಇಲ್ಲಿ ಹಿಂದೆ ಕಾಣ್ತಾ ಇದೆಯಲ್ವ, ಅದು ಇಲ್ಲಿದೆ. ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಕ್ಲಿಕ್. ಈಗ ಮತ್ತೆ ನಾವು ವ್ಯೂಗೆ ಹೋಗಿ ಇದನ್ನು ಕ್ಲಿಕ್ ಮಾಡ್ಕೊಳ್ಳೋಣ. ಈಗ ನೀಟಾಗಿ ಕಾಣ್ತಾ ಇದೆ. ಮತ್ತೆ ಇದನ್ನು ತಗಡೆ ಮೂವ್ ಮಾಡಿ ಎಲ್ಲಿ ಕೂತ್ಕೋಬೇಕು ಅಂದರೆ ಅದು ಇಲ್ಲಿ ಕೂತ್ಕೋಬೇಕಲ್ವೇ. ಸೊ ಈ ಸಿಲಿಂಡರ್ದು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದು ಈಗ ಬಂದಿದೆ, ಬಟ್ ಇದು ಎಲ್ಲಿ ಬಂದಿದೆ ನೋಡ್ಕೊಳ್ಳೋಣ. ಫಿಟ್ ಮಾಡಿದ್ರೆ ಗೊತ್ತಾಗುತ್ತೆ ಅದು ಇಲ್ಲಿದೆ. ನಾವು ಮೇಲೆ ಮೂವ್ ಮಾಡಬೇಕಲ್ವಾ, ಅದಕ್ಕೆ ಮತ್ತೆ ಹೋಮ್ಗೆ ಹೋಗಿ ಡ್ರ್ಯಾಗ್ ಕಾಂಪೌಂಡ್ನ ತೊಗೊಂಡು ಓಕೆ ಕ್ಲಿಕ್ ಮಾಡಿ. ಇಲ್ಲಿ ಮೂವ್ ಇದೆ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಆಮೇಲೆ ಈ ಪರ್ಟಿಕ್ಯುಲರ್ ಪಾರ್ಟ್ ಯಾವುದು ಸ್ಕ್ರೂ ಅನ್ನೋದನ್ನು ನೀವು ಸ್ಕ್ರೂ ಅಂತ ಪಾರ್ಟ್ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಮೇಲೆ ಪುಲ್ ಮಾಡಿ. ನೋಡಿ ಪುಲ್ ಆಯ್ತಲ್ವೇ.
ಫುಲ್ ಆದಮೇಲೆ ಈಗ ನೀವೇ ಮಾಡಬೇಕು ಅಂತಂದರೆ ಈ ಸರ್ಫೇಸು ಮತ್ತು ಇಲ್ಲಿ ಮೇಲೆ ವಾಷರ್ ಸರ್ಫೇಸ್ ಇದೆ ನೋಡಿ, ಅದು ಒಂದಕ್ಕೊಂದು ಮ್ಯಾಚ್ ಆಗಬೇಕು. ಆ ಥರ ಇದನ್ನು ಅಸೆಂಬಲ್ ಮಾಡ್ಕೋಬೇಕು. ಅದಕ್ಕೆ ನಾವೇನು ಮಾಡೋಣ, ಮೇಟ್ ಕಮಾಂಡ್ ತೊಗೊಂಡು ಈ ಸರ್ಫೇಸ್ ಮೇಲ್ಗಡೆ ಸರ್ಫೇಸು ಮತ್ತು ಇದನ್ನು ಫ್ರಂಟ್ ತೊಗೊಂಡು ನೋಡಿ ಇಲ್ಲಿದೆ ನೋಡಿ, ಈ ಸರ್ಫೇಸ್ ಇದು ಮ್ಯಾಚ್ ಆಗಬೇಕು ಅಂದ್ಕೊಂಡು ಇದನ್ನು ಫ್ಲಿಪ್ ಮಾಡಬೇಕು. ಫ್ಲಿಪ್ ಆಗಿದೆ ನೋಡಿ, ಈಗ ಸ್ಕ್ರೂ ಒಳಗಡೆ ಕೂತ್ಕೊಂಡಿದೆ ಪರ್ಫೆಕ್ಟಾಗಿ. ಸೊ ಈಗ ಅಸೆಂಬಲ್ ಆಯಿತು ಇದು. ಆಮೇಲೆ ನಾವೇನು ಮಾಡಬೇಕು, ಇಲ್ಲಿ ಟಾಮಿ ಬಾರ್ನ ಹಾಕಬೇಕು. ಸೊ ಆ ಟಾಮಿ ಬಾರ್ ಇಲ್ಲಿದೆ, ಆ ಟಾಮಿ ಬಾರ್ನ ಪುಲ್ ಮಾಡಿ ಈ ಕಡೆ ಹಾಕ್ಕೊಳ್ಳಿ, ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ. ಟಾಮಿ ಬಾರ್ ಬಂತು. ಇದರದ್ದು ವ್ಯೂ ಬೇಕಾದ್ರೆ ನೋಡ್ಕೊಳ್ಳಿ ನೀವು, ವ್ಯೂಗೆ ಹೋಗಿ ನೋಡಿ. ಸೊ ಇದು ಈ ಥರ ಇರ್ತದೆ ಟಾಮಿ ಬಾರ್. ಇಲ್ಲಿ ನಾನು ರಿವಾಲ್ವ್ ಕಮಾಂಡ್ ಯೂಸ್ ಮಾಡಿಕೊಂಡು ಮಾಡಬಹುದು ನೀವು. ನಾನು ಇದನ್ನು ಎಕ್ಸ್ಟ್ರೂಡ್ ಕಮಾಂಡ್ ಯೂಸ್ ಮಾಡಿಕೊಂಡು ಮಾಡಿದ್ದೇನೆ. ಸೊ ಇದು ಮತ್ತೆ ಡಬಲ್ ಕ್ಲಿಕ್ ಮಾಡಿ, ಇದರದ್ದು ಪಾರ್ಟ್ ವರ್ಕ್ ಬೆಂಚ್ಗೆ ನೀವು ಹೋಗ್ತೀರಾ. ನೀವು ಹೋಗಿದ್ದೀರಾ, ಇಲ್ಲಿ ನಾನು ನೋಡಿ ಎಕ್ಸ್ಟ್ರೂಡ್ ಮಾಡಿದ್ದೀನಿ. ಇಲ್ಲೊಂದು ಪ್ರೊಫೈಲ್ ಹಾಕಿದ್ದೇನೆ, ಎಕ್ಸ್ಟ್ರೂಡ್ ಮಾಡಿದ್ದೇನೆ. ಆಮೇಲೆ ಇಲ್ಲಿ ಏನೇನು ಮಾಡಿದ್ದೇನೆ, ಫಿಲೆಟು, ಮತ್ತು ಇಲ್ಲೂ ಫಿಲೆಟ್ ಮಾಡಿದ್ದೇನೆ. ಸೊ ಇದು ಈಸಿಯರ್. ಫಸ್ಟು ಸ್ಕೆಚ್ ಹಾಕಿದ್ದೇನೆ, ಪ್ರೊಟ್ರೂಡ್ ಮಾಡಿದ್ದೇನೆ, ಮತ್ತು ಇನ್ನೊಂದು ಸ್ಕೆಚ್ ಹಾಕಿದ್ದೇನೆ, ಪ್ರೊಟ್ರೂಡ್ ಮಾಡಿದ್ದೇನೆ, ರೌಂಡ್ಗಳು ಮಾಡಿದ್ದೇನೆ, 2 ರೌಂಡ್ಗಳು ಮಾಡಿದ್ದೇನೆ. ಒಂದು ಇಲ್ಲಿ ಚಾಂಫರ್ ಮಾಡಿದ್ದೀನಿ, ಇದು ಚಾಂಫರ್ ತೋರಿಸ್ತಾ ಇದೆ, ಚಾಂಫರು. 2 ರೌಂಡ್ಗಳು ಮಾಡಿದ್ದೇನೆ, ಹಿಂದೆ ಒಂದು ಮುಂದೆ ಒಂದು. ಸೊ ಈಗ ಮೊದಲಿಗೆ ನೋಡೋಣ ಸ್ಕೆಚ್ಚು ಎಷ್ಟಿದೆ, ಅದು ಡಯಾಮೀಟರ್ ನೋಡೋಣ. ಓಕೆ, ಹೋಮ್ಗೆ ಹೋಗಿ ಡೈಮೆನ್ಷನ್ ಮಾಡಿ. ಆ್ಯಕ್ಚುಲಿ ನಾವು ಮೊದಲೇ ಮಾಡಿರಬೇಕು ಡೈಮೆನ್ಷನ್ಸ್ ಎಲ್ಲ, ಮಾಡದೇ ಇದ್ದರೆ ಇದು ಪ್ಯಾರಾಮೆಟ್ರಿಕ್, ಇದು ಏನೋ ಅಸೆಂಬ್ಲಿ ಚಿಕ್ಕದಾಗಿದೆ, ಇದು ಇಂಡಸ್ಟ್ರಿಯಲ್ ಅಸೆಂಬ್ಲಿ ಅಲ್ಲ, ಹಾಗಾಗಿ ನಡೆದೋಗ್ತಾ ಇದೆ. ಬಟ್ ಯಾವಾಗಲೂ ಮೊದಲೇ ಒಂದು ಪಾರ್ಟ್ ಮಾಡಬೇಕಾದ್ರೆ ಆ ಪ್ರೊಫೈಲ್ನ ಫುಲ್ಲಿ ಕನ್ಸ್ಟ್ರೈನ್ ಮಾಡಬೇಕು. ಫುಲ್ಲಿ ಕನ್ಸ್ಟ್ರೈನ್ ಅಂದರೆ ಅದರದ್ದು ಎಲ್ಲ ಡೈಮೆನ್ಷನ್ಗಳನ್ನ ಮಾಡಬೇಕಾಗತ್ತೆ. ಜೊಮೆಟ್ರಿಕಲ್ ಡೈಮೆನ್ಷನ್ಸು ಮತ್ತು ಡೈಮೆನ್ಷನಲ್ ಡೈಮೆನ್ಷನ್ಗಳನ್ನ ನೀವು ಕ್ಲಿಯರಾಗಿ ಡಿಫೈನ್ ಮಾಡಬೇಕಾಗುತ್ತೆ. ಅದರ ಜಾಮೆಟ್ರಿ ಯಾವ ಥರ ಇರಬೇಕು ಮತ್ತು ಅದರ ಡೈಮೆನ್ಷನ್ಸ್ ಏನಿರಬೇಕು ಅನ್ನೋದನ್ನು ಪ್ರಾಪರಾಗಿ ಡಿಫೈನ್ ಮಾಡಬೇಕು. ಆ ಡಿಫೈನ್ ಮಾಡಿರೋವಂಥ ಒಂದು ಪಾರ್ಟ್ಗೆ ಅಂತ ಕೇಳ್ತಾರೆ ಫುಲ್ಲಿ ಡಿಫೈನ್ಡ್, ಫುಲ್ಲಿ ಕನ್ಸ್ಟೆಂಟ್ ಪಾರ್ಟ್ ಅಂತ ಕೇಳ್ತಾರೆ. ನೋಡಿ ಈಗ ಫಾರ್ ಎಕ್ಸಾಂಪಲ್ ಈ ಸರ್ಕಲ್ ಈಗ ಫುಲ್ಲಿ ಕನ್ಸ್ಟೆಂಟ್ ನೋಡಿ, ಇದರ ಸೆಂಟರ್ ಪಾಯಿಂಟು ಎಕ್ಸಾಕ್ಟ್ಲಿ ಸೆಂಟರ್ ಪಾಯಿಂಟ್ ಮೇಲಿದೆ. ಆಮೇಲೆ ಇದರದ್ದು ಡೈಮೆನ್ಷನ್ ಇದು ಏನಾಯಿತು, ಪೊಸಿಷನ್ ಫಿಕ್ಸ್ ಆಗೋಯಿತು. ಇದು ಶೇಪ್ ಆಲ್ರೆಡಿ ಫಿಕ್ಸ್ ಆಗೋಗಿದೆ, ಯಾಕಂದರೆ ಇದು ರೌಂಡು ಸರ್ಕಲ್, ಮತ್ತು ಇದು ಸರ್ಕಲ್ ಡಯಾಮೀಟ್ರ್ ಕೂಡ ಫಿಕ್ಸ್ ಆಗೋಯ್ತು ಇವಾಗ 20. ಸೊ ಈ ಥರ ಮಾಡಿದಾಗ ಇದು ಫುಲ್ಲಿ ಕನ್ಸ್ಟೆಂಟ್ ಆಗುತ್ತೆ. ಯಾಕೆ ಈ ಥರ ಮಾಡಬೇಕು ಅಂದರೆ ನಾವು ನಾಳೆ ಮುಂದೆ ಏನಾದರೂ ಸಿಮ್ಯುಲೇಷನ್ ಮಾಡಬೇಕು, ಮತ್ತಿನ್ನೇನಾದರೂ ಅನಿಮೇಷನ್ ಮಾಡಬೇಕು, ಆ ಥರ ಎಲ್ಲ ಮಾಡೋಕ್ಕೆ ಬಂದಾಗ, ಅಥವಾ ಒಂದು ಪಾರ್ಟ್ನ ಮಾತ್ರ ಚೇಂಜ್ ಮಾಡಬೇಕು ಅಂತ ಅಂದಾಗ ಅನ್ಎಕ್ಸ್ಪೆಕ್ಟೆಡ್ ಚೇಂಜಸ್ ಎಲ್ಲೂ ಆಗೋಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಶೇಪ್ ಚೇಂಜ್ ಆಗೋದು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಸೆಂಬ್ಲಿ ಚೇಂಜ್ ಆಗೋದು, ಇವೆಲ್ಲ ಆಗೋದಿಲ್ಲ ಒಂದು ಸ್ಕೆಚ್ಚನ್ನು ನಾವು ಫುಲ್ಲಿ ಕನ್ಸ್ಟ್ರೈನ್ ಮಾಡಿದಾಗ. ಸೊ ಈ ಥರ ಮಾಡಿದ್ಮೇಲೆ ಈಗ ನಾವು ಕ್ಲೋಸ್ ಸ್ಕೆಚ್ ಮಾಡೋಣ. ಸೊ ಫುಲ್ಲಿ ಕನ್ಸ್ಟ್ರೈನ್ ಮಾಡೋದನ್ನು ಯಾವತ್ತೂ ಮರಿಬಾರ್ದು. ಪೊಸಿಷನ್ನು, ಶೇಪು ಮತ್ತು ಡೈಮೆನ್ಷನ್ಗಳನ್ನು ಫಿಕ್ಸ್ ಮಾಡೋದನ್ನು ನಾವು ಮರಿಬಾರ್ದು. ಸೊ ದ್ಯಾಟ್ ಈಸ್ ದಿ ಪ್ರೈಮರಿ ಗೋಲ್ ಆಫ್ ದಿಸ್ ಪ್ಯಾರಾಮೆಟ್ರಿಕ್ ಮಾಡಲಿಂಗ್. ಈ ಸಾಫ್ಟ್ವೇರ್ ಇರೋದೇ ಅದಕ್ಕೋಸ್ಕರ. ಫಿನಿಷ್ ಮಾಡಿ. ಸೊ ಈಗ ನೆಕ್ಸ್ಟ್ ಏನು ಮಾಡಿದ್ದೀವಿ ನಾವು, ಎಕ್ಸ್ಟ್ರೂಡ್ ಮಾಡಿದ್ದೀವಿ. ಸೊ ಪ್ರೊಟ್ರೂಷನ್ ಕ್ಲಿಕ್ ಮಾಡಿ ನೋಡಿ ಎಷ್ಟಿದೆ ಅಂತ. ಅದು 205 ಇದೆ ಲೆಂತ್, 205 ಲೆಂತ್ ನಾನು ಎಕ್ಸ್ಟ್ರೂಡ್ ಮಾಡಿದ್ದೀನಿ. ಫಿನಿಶ್ ಮಾಡಿ. ಆಮೇಲೆ ಮತ್ತೇನು ಮಾಡಿದೆ ನಾನು, ಈ ಸರ್ಫೇಸಲ್ಲಿ ಇನ್ನೊಂದು ಸರ್ಕಲ್ನ ಹಾಕ್ಕೊಂಡೆ. ಅದಕ್ಕೆ ರೇಡಿಯಸ್ ಎಷ್ಟಿದೆ ನೋಡೋಣ. ಓಕೆ, ಅದರ ರೇಡಿಯಸ್ಸು ಚೆಕ್ ಮಾಡೋಣ. ನೋಡಿ ನಾನು ಮಾಡಿಲ್ಲ ಇಲ್ಲಿ, ನೀವು ಈ ತಪ್ಪನ್ನು ನೀವು ಮಾಡಬಾರ್ದು. ಸೊ ಇದು ಫುಲ್ಲಿ ಕಾನ್ಸ್ಟೆಂಟ್ ಯಾವಾಗಲೂ ಮಾಡಬೇಕು. 12 ಇದೆ ಡಯಾಮೀಟರ್, 12 ಇರೋದು ಒಂದು ಸರ್ಕಲ್ ಹಾಕಿ. ಅದಾದಮೇಲೆ ಅದನ್ನು ಕೂಡ ನೀವು ಎಕ್ಸ್ಟ್ರೂಡ್ ಮಾಡಬೇಕು. ಆ ಎಕ್ಸ್ಟ್ರೂಡ್ ಎಷ್ಟಿದೆ ನೋಡೋಣ. ನೋಡಿ ಇಲ್ಲಿದೆ ಪ್ರೊಟ್ರೂಷನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿದ್ದೀನ, ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಡೈಮೆನ್ಷನ್ ಅಂತ. ನೋಡಿ 62 ಎಷ್ಟಿದೆ, 82 ಇದೆ. ಸೊ 82 mm ನಾವು ಲೆಂತನ್ನು ನಾವು ಎಕ್ಸ್ಟ್ರೂಡ್ ಮಾಡ್ಕೊಂಡಿದ್ದೇವೆ.
ಇದಾದಮೇಲೆ ನಾವೇನು ಮಾಡಿದ್ದೇವೆ, ಸೊ ಈ ಮುಂದ್ಗಡೆ ಭಾಗನ ನಾವೇನು ಮಾಡಿದ್ದೇವೆ, ರೌಂಡ್ ಮಾಡಿದ್ದೇವೆ. ತೋರಿಸ್ತಾ ಇದೆ ರೌಂಡ್ 1 ಅಂತ ತೋರಿಸ್ತಾ ಇದೆ. ರೌಂಡ್ 1 ಮಾಡಿದ್ದೇವೆ. ಸೊ ನೋಡಿ ಗೊತ್ತಾಗುತ್ತೆ. ಇದು ರೌಂಡ್ 2, ಇದು ರೌಂಡ್ 2 ಇದನ್ನು ಮಾಡಿದ್ದೇವೆ. ರೌಂಡ್ 1 ಆ ಕಡೆ ಇರ್ತದೆ, ಆ ಕಡೆ ಸೈಡು ಇದೇ ಥರ ನಾವು ಒಂದು ಫಿಲೆಟ್ ಮಾಡಿದ್ದೇವೆ. ಸೊ ಈ ಫಿಲೆಟ್ದು ಡಯಾಮೀಟ್ರ್ ಎಷ್ಟು ನೋಡೋಣ. ಸೊ ಇದನ್ನು ನೀವು ರೌಂಡ್ 1 ಅಥವಾ ಇದನ್ನು ಕ್ಲಿಕ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಸೊ ರೌಂಡ್ 2 ಅಲ್ವಾ, ಅದು ರೌಂಡ್ 2ದ ಡೈಮೆನ್ಷನ್ಸ್ ನೀವು ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ ಹೇಳ್ತಾ ಇದೆ 5R ಅಂದರೆ ರೇಡಿಯಸ್ಸು 5 ಇರುವಂತಹ ಒಂದು ಫಿಲೆಟ್ ನಾವು ಇಲ್ಲಿ ಮಾಡಿದ್ದೇವೆ. ಫಿನಿಶ್ ಮಾಡಿ. ಸಿಮಿಲರ್ಲಿ ಅಲ್ಲೂ ಕೂಡ ಎಷ್ಟು ಅಂತ ಗೊತ್ತಾಗುತ್ತೆ ನಿಮಗೆ. ಅದನ್ನು ಫಿಟ್ ಮಾಡಿ ತೋರಿಸ್ತಾ ಇದೆಯಲ್ವಾ, ಅಲ್ಲಿ ಮಾತ್ರ ಜೂಮ್ ಮಾಡ್ಕೊಳ್ಳಿ, ಅಷ್ಟು ಭಾಗನ ಮಾತ್ರ ಮಾಡ್ಕೊಂಡಿದ್ದೇವೆ. ಈಗ ರೌಂಡ್ 1ಅನ್ನು ಕ್ಲಿಕ್ ಮಾಡಿ, ಇದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅದು 10R ರೇಡಿಯಸ್ 10 ಇರುವಂಥ ಒಂದು ಫಿಲೆಟ್ ನಾವು ಮಾಡಿದ್ದೇವೆ. ಇದಾದಮೇಲೆ ಚಾಂಫರ್ ಮಾಡಿದೆ ನೋಡಿ. ಸೊ ಈಗ ಇದನ್ನು ನೀವು ಪ್ಯಾನ್ ಮಾಡಿದ್ರೆ ಸೊ ಇಲ್ಲಿದೆ ನೋಡಿ, ಚಾಂಫರ್ನ ಕ್ಲಿಕ್ ಮಾಡಿ, ಇದನ್ನು ಕ್ಲಿಕ್ ಮಾಡಿ, ಇಲ್ಲಿ ಇದನ್ನು ಕ್ಲಿಕ್ ಮಾಡಿದ್ರೆ ಸೊ ಗೊತ್ತಾಗ್ತಾಯಿದೆ ನೋಡಿ. ಇಲ್ಲಿ 8.5 ಮತ್ತು 8.5 ಸೆಟ್ ಬ್ಯಾಕ್ 1 8.5 ಮತ್ತು ಸೆಟ್ ಬ್ಯಾಕ್ 2 8.5 ಅಂತ ನೀವು ಮಾಡಿದ್ದೀರ. ಇದು ಮಾಡಿದ್ಮೇಲೆ ನಿಮ್ಮ ಟಾಮಿ ಬಾರ್ ಫುಲ್ ಏನಾಗುತ್ತೆ ಫುಲ್ ಕ್ಲಿಯರ್ ಆಗುತ್ತೆ. ಸೊ ಫುಲ್ ಇವಾಗ ಕ್ಲಿಯರ್ ಆಯಿತು. ಈ ಟಾಮಿ ಬಾರ್ನ ನಾವು ಫುಲ್ ಮಾಡಲ್ ಮಾಡಿದ್ವಿ. ಇದಾದಮೇಲೆ ನಾವೇನು ಮಾಡೋಣ, ವಿಲ್ ಗೋ ಬ್ಯಾಕ್ ಟು ಅವರ್ ಅಸೆಂಬ್ಲಿ ವರ್ಕ್ ಬೆಂಚ್. ಸೊ ಅಸೆಂಬ್ಲಿ ವರ್ಕ್ ಬೆಂಚ್ಗೆ ಬರೋಣ, ಬಂದು ಫಿಟ್ ಮಾಡ್ಕೊಳ್ಳೋಣ. ಈಗ ಇದನ್ನು ನಾವು ಇಲ್ಲಿ ಜಾಯಿನ್ ಮಾಡೋಣ. ಸೊ ಅದಕ್ಕೆ ಏನು ಮಾಡೋಣ, ಇದು ಕಲರ್ ನೀವು ಚೇಂಜ್ ಮಾಡ್ಕೋಬೋದು. ಸೊ ಇದನ್ನು ಕ್ಲಿಕ್ ಮಾಡಿ ಮತ್ತು ವ್ಯೂಗೆ ಹೋಗಿ, ಸ್ಟೈಲ್ಸ್ಗೆ ಹೋಗಿ, ಯು ಕ್ಯಾನ್ ಚೇಂಜ್ ಇಟ್ ಟು ಎನಿ ಅದರ್ ಕಲರ್ ಯು ವಾಂಟ್. ಫಾರ್ ಎಕ್ಸಾಂಪಲ್ ಈ ಕಲರ್ ಇದು ಬೇಕು ಅಂದ್ಕೊಳ್ಳಿ, ಅಪ್ಲೈ. ಈಗ ಆಗಿದೆ ಅದು. ಸೊ ಇದನ್ನು ಇವಾಗ ಸೇರಿಸ್ಬೇಕಲ್ವಾ. ಸೊ ಅದಕ್ಕೆ ಏನು ಮಾಡಬೇಕು, ಈ ಆ್ಯಕ್ಸಿಸ್ಸು ಮತ್ತು ಈ ಹೋಲ್ ಇದೆಯಲ್ವ ಅದರ ಆ್ಯಕ್ಸಿಸ್ ಒಂದೇ ಇರಬೇಕು. ಅದಕ್ಕೆ ನಾವು ಮತ್ತೆ ಹೋಮ್ಗೆ ಹೋಗಿ ಎಕ್ಸಿಲ್ ಲೈನ್ ತೊಗೊಂಡು ಇದನ್ನು ಕ್ಲಿಕ್ ಮಾಡಿ ಮತ್ತು ಈ ಹೋಲ್ನ ಕ್ಲಿಕ್ ಮಾಡಿ. ಈಗ ಅಲೈನ್ ಆಗಿದೆ ಅದು. ಈಗ ಇದನ್ನು ಡ್ರ್ಯಾಗ್ ಮಾಡಿ ಒಳಗಡೆ ಸೇರಿಸ್ಬೇಕು. ಮೂವ್ ಇದೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಅದಾದಮೇಲೆ ಇದನ್ನು ಕ್ಲಿಕ್ ಮಾಡಿ ಯು ಜಸ್ಟ್ ಡ್ರ್ಯಾಗ್ ಇಟ್. ಸೊ ಈ ಥರ ನೀವು ಡ್ರ್ಯಾಗ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನು ವಾಪಸ್ಸು ಎಸ್ಕೇಪ್ ಹೊಡೀರಿ. ಸೊ ಈಗ ನಿಮ್ಮ ಒಂದು ಸ್ಕ್ರೂ ಜಾಕು ಕಂಪ್ಲೀಟಾಗಿ ನೋಡಿ. ಹೊರಗಡೆ ಇಲ್ಲಿ ಒಂದು ಸ್ಕ್ರೂ ಇದೆ, ಅದ್ರ ವಾಷರ್ ಇದೆ, ಕಪ್ ಇದೆ, ಆಮೇಲೆ ನಿಮ್ಮ ಇದು ಸ್ಕ್ರೂ ಇದು ಇದೆ, ಇಲ್ಲೊಂದು ನಟ್ ಇದೆ, ಇದು ಬಾಡಿ ಇದೆ, ಟಾಮಿ ಬಾರ್ ಇದೆ. ಸೊ ಎಲ್ಲ ನಾವು ನೀಟಾಗಿ ಅಸೆಂಬಲ್ ಮಾಡಿದ್ದೇವೆ. ಸೊ ಈ ಥರನಾಗಿ ನೀವು ಅಸೆಂಬಲ್ ಮಾಡಬೇಕಾಗುತ್ತೆ ಸ್ಕ್ರೂ ಜಾಕನ್ನು. ಥ್ಯಾಂಕ್ ಯು ವೆರಿ ಮಚ್.